ಮತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ನಗು ನನಗೆ ತುಂಬ ಇಷ್ಟ ಯಾವಾಗಲೂ. ಅದರಿಂದ ನಗೋಣ. ಮೊದಲು ಏನಾದರೂ ಮಾಡಬೇಕಾದ್ರೆ ಹಸನ್ಮುಖಿಗಳಾಗಿ ಇರಬೇಕು. ಅಳ್ತಾ ಅಳ್ತಾ ಏನು ಮಾಡಬಾರ್ದು. ಈ ಬುದ್ಧ ಪೂರ್ಣಿಮೆಯನ್ನು ಮಾಡ್ತಾ ಇರೋದು ಯಾಕೆ ಅಂತಂದರೆ ಸದಾ ಸನ್ಮುಖಿಗಳಾಗಿರಬೇಕು, ಬುದ್ಧನಂತೆ ಆಗಬೇಕು ಅನ್ನೋವಂಥದ್ದೇ ಅದರ ಉದ್ದೇಶ. ಒಳ್ಳೆ ಮಾತಾಡೋಕ್ಕೆ ಇತಿಮಿತಿ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ತಮಾಷೆ ಹೇಳಿ ಆಮೇಲೆ ನಾನು ಇವತ್ತಿನ ವಿಷಯದ ಬಗ್ಗೆ ಉಪನ್ಯಾಸನ ಮಾಡ್ತೀನಿ. ನಕ್ಕರೆ ಅದೇ ಸ್ವರ್ಗ ಅಂತ ಹೇಳ್ತಾರೆ. ಸ್ಮೈಲ್ ಸ್ಮೈಲ್ ಸ್ಮೈಲ್, ಯು ಆರ್ ನಿಯರರ್ ಟು ದಿ ಗಾಡ್ ಮೋರ್ ದೆನ್ ಯುವರ್ ಪ್ರೇಯರ್ಸ್. ಹಸನ್ಮುಖಿಯಾಗಿರು, ಹಸನ್ಮುಖಿಯಾಗಿರು, ನಗ್ತಾ ಇರು. ಯಾಕೆಂದರೆ ನಿನ್ನ ಪ್ರಾರ್ಥನೆಗಿಂತಲೂ ಬೇಗ ನೀನು ದೇವರ ಸಾಮೀಪ್ಯದಲ್ಲಿ ಇರ್ತೀಯ. ಸೊ ಡಿವಿನಿಟಿ ಅನ್ನೋದಕ್ಕೆ ಇನ್ನೊಂದು ಹೆಸರು ಹಸನ್ಮುಖಿಯಾಗಿರ್ತಕ್ಕಂಥದ್ದು. ಅದಷ್ಟು ಸುಲಭ ಅಲ್ಲ. ಈ ಎಲ್ಲ ಅಷ್ಟಾಂಗ ಮಾರ್ಗಗಳು ಇರಬೇಕು ನಗಬೇಕಾದ್ರೆ. ಸುಮ್ಮನೆ ನಗು ಬರಲ್ಲ. ಅದಕ್ಕೆ ರೈಟ್ ಥಾಟ್, ರೈಟ್ ವ್ಯೂ, ರೈಟ್ ಆ್ಯಕ್ಷನ್, ರೈಟ್ ಲೈವ್ಲಿಹುಡ್, ರೈಟ್ ಕಾನ್ಸಂಟ್ರೇಷನ್, ಇದೆಲ್ಲ ಇದ್ದರೆ ಅಷ್ಟಾಂಗ ಮಾರ್ಗ ಏನು ಬುದ್ಧ ಹೇಳ್ತಾರೋ ಆವಾಗ ಬುದ್ಧನ ಥರ ಇರ್ಬೋದು, ನಗ್ತಾ ನಗ್ತಾ ಇರ್ಬೋದು ಅಷ್ಟೇ. ಇಲ್ಲ ಅಂತಂದರೆ ಈಗೇನು ಇದೀವಲ್ಲ ನಾವು, ಮನೆಗೆ ಹೋದ ತಕ್ಷಣ ಬೈಯೋದು, ಅದೇನು ಕಸ ಹೊಡೆದೇ ಇಲ್ವಲ್ಲ ಅಂತ ಹೇಳೋದು, ಮುಸ್ರೆ ತಿಕ್ಕೇ ಇಲ್ವಲ್ಲ, ಮನೆ ಕಟ್ತಾನೆ ಇಲ್ವಲ್ಲ, ಇವತ್ತು ಬರಲೇ ಇಲ್ವಲ್ಲ ಅಯ್ಯೋ ಅಂತ. ದೇ ಆರ್ ಆಲ್ ಕಾನ್ಫ್ಲಿಕ್ಟ್ಸ್, ದೇ ಆರ್ ಆಲ್ ಅವರ್ ಪ್ರಾಬ್ಲಮ್ಸ್. ಅದರಿಂದ ನಗೋಣ. ಇದೇ ಥರ ಒಂದು ಸಭೆ, ತುಂಬ ಜನ ಸೇರಿರೋ ಒಂದು ಸಭೆ. ಒಬ್ಬ ಹುಡುಗ, ಯುವಕ, ಅವನು ಪದವೀಧರ. ಅವನು ಈ ಸಭೆಗೆ ಹೇಳ್ದ, ಮಹಾನ್ ಜನಗಳೇ, ದೇವರಿಲ್ಲ ಅಂತ ನಾನು ತೋರಿಸ್ಕೊಡ್ತೀನಿ, ದೇವ್ರು ಇಲ್ಲ ಅಂತ ನಾನು ತೋರಿಸ್ಕೊಡ್ತೀನಿ, ಪ್ರೂವ್ ಮಾಡ್ತೀನಿ ಅಂತ ಅಂದ್ಬಿಟ್ಟ. ಮಾಡಪ್ಪ ಮಾಡು ಅಂದರು ಜನಗಳು. ಆ ಕಡೆ ನೋಡಿ ಅಂತಂದು ಎಲ್ಲ ಜನಗಳು ಆ ಕಡೆ ನೋಡಿದ್ರು. ಏನಿದೆ? ಗುಡ್ಡ ಇದೆ, ಗುಡ್ಡ ಇದೆ. ಕಾಣಿಸುತ್ತಾ? ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ? ಗುಡ್ಡ ಇದೆ, ಅದಕ್ಕೆ ಕಾಣಿಸುತ್ತೆ. ಈ ಮಹಾಜನಗಳೇ ಈ ಕಡೆ ನೋಡಿ. ಎಲ್ಲ ಮಹಾಜನಗಳು ಈ ಕಡೆ ನೋಡಿದ್ರು. ಏನಿದೆ? ನದಿ ಹರಿತಾ ಇದೆ. ನದಿ ಹರಿತಾ ಇದೆಯಾ? ಹರಿತಾ ಇದೆ. ಕಾಣಿಸುತ್ತಾ? ಕಾಣಿಸುತ್ತೆ. ಯಾಕೆ? ನದಿ ಇದೆ, ಅದಕ್ಕೆ ಕಾಣಿಸುತ್ತೆ. ದೇವರೆಲ್ಲಾದರೂ ಇದರ ಸುತ್ತ ನೋಡಿ. ಎಲ್ಲ ನೋಡಿದ್ರು ಮಹಾಜನಗಳು. ಎಲ್ಲರೂ ಕಾಣಿಸ್ತಾನ? ಇಲ್ಲ. ಯಾಕೆ? ದೇವರಿಲ್ಲ ಅಂದ್ಬಿಟ್ಟ. ಆವಾಗ ಅಲ್ಲೊಬ್ಬ ಅಜ್ಜ ಪಂಚೆ ಉಟ್ಕೊಂಡು ಕೂತಿದ್ದ, ಕಾಚ ಪಂಚೆ ಹಾಕಿ. ನಮ್ಮ ಬೆಳಗಾಂ ಕಡೆನೋ ಧಾರವಾಡ ಕಡೆನೋ ಅಜ್ಜ ಕೂತಿದ್ದ. ಮಹಾಜನಗಳೇ, ನಾನೊಂದು ಮಾತು ಈ ಮನುಷ್ಯನಿಗೆ ಕೇಳ್ತೀನಿ, ಈ ಪದವೀಧರನಿಗೆ. ಹೇಳಿ ಏನು? ಈ ಮನುಷ್ಯ ಕಾಣಿಸ್ತಾನಾ? ಕಾಣಿಸ್ತಾನೆ. ಯಾಕೆ? ಇವನಿದಾನೆ, ಕಾಣಿಸ್ತಾನೆ. ಇವನ ತಲೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಯಾಕೆ? ಇವನಿಗೆ ತಲೆ ಇದೆ, ಕಾಣಿಸ್ತಾ ಇದೆ. ಇವನ ಬುದ್ಧಿ ಏನಾದ್ರು ಕಾಣಿಸುತ್ತಾ? ಇಲ್ಲ. ಯಾಕೆ? ಇವನಿಗೆ ಬುದ್ಧಿ ಇಲ್ಲ ಅಂತ. ಅದರಿಂದ ನಾನು ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಟೀ ಬ್ರೇಕ್ ಇರೋದ್ರಿಂದ ಎಲ್ಲರೂ ಎಚ್ಚರವಾಗಿದ್ದೀರಿ. ಅದು ಒಂದು ತುಂಬ ಸಂತೋಷದ ವಿಷಯ. ನಡುವೆ ಬ್ರೇಕ್ ಬೇಕು. ಯಾಕೆ ಅಂತಂದರೆ ಟೀ ಬ್ರೇಕ್ ಆಗಿದೆ. ನಾನು ಇದಕ್ಕೆ ಒಂದು ಮನೋಸ್ಥಿತಿ ಬೇಕು. ಇಂತಹ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಆಟ ಆಡಿ ಓಟ ಓಡಿ ಆ ಥರ ಸಾಧ್ಯ ಆಗೋಲ್ಲ. ನೋಡಿ, ಇವತ್ತಿನ ಲಿಸ್ಟ್ ಇದೆ, ಚಾರ್ಟ್, ಕಾರ್ಯಕ್ರಮ. ಇದಕ್ಕೆ 11-15 ಉಪನ್ಯಾಸ 2
ಸೋದರ ಎಚ್ ಸಿ ನಾರಾಯಣಪ್ಪನವರು, ಥಿಯಾಸಫಿ ಉಪನ್ಯಾಸಕರು. ವಿಷಯ ಬೌದ್ಧ ಪುಣ್ಯಕ್ಷೇತ್ರ ದರ್ಶನ. 12:15 ಉಪನ್ಯಾಸ 3 ಸೋದರ ಬಿಲ್ಲಪ್ಪನವರು, ವಿಶ್ರಾಂತ ನ್ಯಾಯಮೂರ್ತಿಗಳು, ಹೊಸದುರ್ಗ. ವಿಷಯ ಬೌದ್ಧೋಪದೇಶಗಳು ಒಂದು ಚಿಂತನೆ. ಈಗ ಬೌದ್ಧೋಪದೇಶಗಳು ಹಾಗೇ ಹೋಗ್ಬಿಡ್ತು. ಇಲ್ಲಪ್ಪ, ಏನು ಮಾಡಬೇಕು? ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಈಗ ಅವರು ರಾಹುಲ್ ದ್ರಾವಿಡ್ ಥರ ಆಡಿದ್ದಾನೆ, ನಾನು ಸಚಿನ್ ತೆಂಡೂಲ್ಕರ್ ಥರ ಆಡ್ಬಿಡೋಣ ಅಂತಂದು ಅದೊಂದು ವೀರೇಂದ್ರ ಸೆಹ್ವಾಗ್ ಥರನೋ ಮಹೇಂದ್ರ ಸಿಂಗ್ ಧೋನಿ ಥರನೋ ಆಡಿಬಿಟ್ಟು ಬರೀ 6 or 4 ಹೊಡೆದ್ಬಿಟ್ರೆ ಸರ್ವ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಮುಂದೆ ನಿಂತಿದ್ದೀನಿ. ಇದು ವಿಷಯವನ್ನು ಪ್ರಸ್ತಾಪನ ಅವರು ತುಂಬ ಸೀರಿಯಸ್ ಆಗಿ ಮಾಡಿದ್ದಾರೆ. ಆದರೆ ಈ ಬುದ್ಧ ಜೀವನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಮನಸ್ಸು ಅತಿ ಸೂಕ್ಷ್ಮವಾಗಿ ಇರಬೇಕಾಗುತ್ತೆ. ಯಾವುದೇ ಪೀಡನೆಗೆ ಒಳಗಾಗಿರ್ಬೋದು. ನೋ ಬಯಾಸ್, ನೋ ಪ್ರಿಜುಡಿಸಸ್ ಅಂಥ ಮನಸ್ಸುಗಳಿಗೆ ಮಾತ್ರ ಬುದ್ಧ ಏನು ಹೇಳ್ತಾನೆ ಅಂತ ಅರ್ಥ ಆಗುತ್ತೆ. ಪೀಡನೆ ಇರುವಂತಹ ಮನಸ್ಸು, ಬಯಾಸ್ ಇರೋವಂಥ ಮನಸ್ಸಿಗೆ ಬುದ್ಧ ಬೋಧನೆಗಳು ಏನೂ ಅರ್ಥ ಆಗಲ್ಲ. ಅದರಿಂದ ನಾವು ಬುದ್ಧನ ಥರ, ಬುದ್ಧ ಬೋಧನೆಯ ಥರ ಸ್ವಲ್ಪ ಹೊತ್ತು ನಮ್ಮ ಮನಸ್ಸುಗಳನ್ನು ಕೊಡೋಣ ಈ ವಿಷಯಗಳ ಬಗ್ಗೆ. ಏನು ಬುದ್ಧ ಹೇಳಿದ್ದಾರೆ ಅಂತ. ಯಾಕೆ ಅಂದರೆ ಬುದ್ಧ ಸಾಮಾನ್ಯ ವಂಶದಲ್ಲಿ ಹುಟ್ಟಿದವನಲ್ಲ. ಶಾಕ್ಯ ವಂಶ, ಒಂದು ದೇಶದ ರಾಜ ಅವ್ರ ತಂದೆ. ಅವನು ರಾಜಕುಮಾರನಾಗಿ ಜನಿಸಿದ್ದಾನೆ. ಎಲ್ಲ ಇದೆ. ಅವರ ಅಪ್ಪನಿಗೆ ಇಷ್ಟ ಆಗಿದೆ, ನನ್ನ ಮಗ ದುಃಖನೇ ನೋಡಬಾರ್ದು, ಈ ಪ್ರಪಂಚದ ದುಃಖನೇ ನೋಡಬಾರ್ದು, ಬರೀ ಸುಖವಾದದ್ದನ್ನೇ ನೋಡಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅರಮನೆಯಲ್ಲಿ ಏನು ವೈಭವಗಳನ್ನು ಕೊಟ್ಟಿದ್ದಾನೆ. ಆದರೂ ಕೂಡ ವಿಧಿ ಅದಕ್ಕೇ ಯಾವಾಗಲೂ ಹೇಳ್ತಾನೆ, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಮನುಷ್ಯ ಒಂದು ಬಯಸ್ತಾನೆ, ಆದರೆ ನಿಜ ಜೀವನದಲ್ಲಿ ಇನ್ನೊಂದಾಗುತ್ತೆ. ನಾವು ಆಲೋಚಿಸಿದಂತೆ ಏನೂ ನಮ್ಮ ಜೀವನದಲ್ಲಿ ನಡೆಯೋಲ್ಲ. ಅದ್ರ ಮೇಲೆ ನಮಗೆ ಹಿಡಿತ ಇಲ್ಲ, ಕಂಟ್ರೋಲ್ ಇಲ್ಲ. ಇದನ್ನು ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅನ್ನೋದು ಬುದ್ಧ ಜೀವನದಲ್ಲಿ. ಬುದ್ಧನಷ್ಟೇ ಶ್ರೇಷ್ಠ ಜೀವನವನ್ನು ಅಂಬೇಡ್ಕರ್ ಮಾಡಿದ್ದಾರೆ. ನೋಡಿ, ಬುದ್ಧನಾಗಬೇಕಾಗಿದ್ದರೆ ಇದೆಲ್ಲ ಏನು ನಡೀತೋ ಅದೆಲ್ಲ ನಡಿಬೇಕು. ಅದು ನಡೆದರೆ ಮಾತ್ರ. ಅವನು ಅರಮನೆ ಬೇಡ ಅಂತ ಹೇಳಿದರೆ ಅದೊಂದು ಮಹಾನ್ ತ್ಯಾಗ. ಯಾಕೆಂದರೆ ಅವನಿಗೆ ಇದ್ದದ್ದನ್ನು ಬಿಟ್ಟು ಹೋಗಬೇಕಾಗಿರುವಂಥ ಸ್ಥಿತಿ. ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾನೆ, ಜಗತ್ತೆಲ್ಲ ಮಲಗಿದೆ, ಇವನೊಬ್ಬನೇ ಎದ್ದ, ಹೋದ ಮನೆ ಬಿಟ್ಟು. ಹೆಂಡ್ತಿನ ನೋಡ್ತಾನೆ, ಮಗ ನೋಡ್ತಾನೆ. ಎಷ್ಟೊಂದು ವ್ಯಾಮೋಹ ನಮಗಿರುತ್ತೆ. ನಮ್ಮ ಕಾನೂನಲ್ಲಿ ಡೀಪ್ ರೂಟ್ಸ್ ಇನ್ ದಿ ಸೊಸೈಟಿ, ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದಾನೆ ಅಂತ ಕಂಡುಹಿಡಿಯೋಕ್ಕೆ ಇವನಿಗೆ ಹೆಂಡ್ತಿ ಮಕ್ಕಳಿದ್ದಾರೆ ಅನ್ನೋದು ಒಂದು ಕಾರಣ, ಒಂದು ಮುಖ್ಯವಾದ ಕಾರಣ. ಡೀಪ್ ರೂಟ್ಸ್ ಇಂದ ಇವನೆಲ್ಲೂ ಕಿತ್ಕೊಂಡು ಹೋಗಲ್ಲ ಕಣಯ್ಯ, ಜಾಮೀನು ಮೇಲೆ ಬಿಟ್ಟರೆ. ಯಾಕೆಂದರೆ ಇವನಿಗೆ ಡೀಪ್ ರೂಟ್ಸ್ ಇದೆ. 3 ಜನ ಮಕ್ಕಳು, ಅವನ್ನೆಲ್ಲಿ ಬಿಟ್ಟು ಹೋಗ್ತಾನೆ? ಬೆಳಿಗ್ಗೆ ಸಾಯಂಕಾಲ ಮಕ್ಕಳನ್ನ ನೋಡ್ಕೊಂತಿರ್ಬೇಕು. ಹೆಂಡ್ತಿ ಇದ್ದಾಳೆ, ಅವಳನ್ನೆಲ್ಲಿ ಬಿಟ್ಟು ಹೋಗ್ತಾನೆ ಅನ್ನೋವಂಥದ್ದು ಡೀಪ್ ರೂಟ್ಸ್ ಅನ್ನೋದಕ್ಕೆ. ಅವನ್ನೆಲ್ಲ ಬಿಟ್ಟು ಹೋಗಬೇಕು, ಅರಮನೆಯನ್ನು ತ್ಯಜಿಸಬೇಕು. ರಾಜಕುಮಾರ ಏನೂ ದುಃಖ ಇಲ್ಲ. ಅದನ್ನು ಎಲ್ಲ ಬಿಟ್ಟು ಹೋದರೆ, ಬುದ್ಧನ ಥರ ಹೋದರೆ ಸಿದ್ಧಾರ್ಥ ಬುದ್ಧನಾಗಲಿಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂದರೆ ಎಲ್ಲವನ್ನೂ ತ್ಯಜಿಸಿದಾಗ ಆಗುತ್ತೆ. ಅದಕ್ಕೆ ಬುದ್ಧ ನಮಗೆ ಶ್ರೇಷ್ಠನಾಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲವನ್ನೂ ತ್ಯಜಿಸ್ದ, ಇರೋದನ್ನು ತ್ಯಜಿಸ್ದ. ಇದು ಸುಖದ ಮಾರ್ಗ ಅಲ್ಲ ಅಂತ ಅವನಿಗೆ ಗೊತ್ತಾಯಿತು. ಎಲ್ಲವೂ ಇರೋದರಿಂದ, ವೈಭವ ಇರೋದರಿಂದ ಸುಖ ಅಲ್ಲಿ ಇಲ್ಲ ಅಂತ ಅವನಿಗೆ ಗೊತ್ತಾಯಿತು. ಯಾಕೆ ಅಂದರೆ ನೋಡಿ, ಅವನಿಗೆ ಹೇಗೆ ದಿ ಸರ್ಕಮ್ಸ್ಟೆನ್ಸಸ್ ಆಲ್ಸೋ ಹೆಲ್ಪ್ ಅಸ್, ಸಂದರ್ಭಗಳು ನಮ್ಮ ಜೀವನದಲ್ಲಿ ಸ್ನೇಹಿತರಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಆವಾಗಲೇ ಹೊರಗೆ ಹೋಗ್ತಾನೆ, ಅಪರೂಪಕ್ಕೆ ಹೊರಗೆ ಹೋಗಿದ್ದಾನೆ, ಅಲ್ಲೊಬ್ಬರು ಹೋಗಿ ನೋಡ್ತಾನೆ, ಇನ್ನೊಂದು ಕತಾನೆ ವಯಸ್ಸಾಗಿರೋ ಮುದುಕನ್ನು ನೋಡ್ತಾನೆ. ಅವನಿಗೆ ಚೆನ್ನನ್ನು ಅವನು ಕೇಳ್ತಾನೆ ಇರೋದಕ್ಕೆ,
ಇನ್ನೊಬ್ಬನ ನೋಡ್ತಾನೆ, ಸತ್ತೋಗಿರೋನು ನೋಡ್ತಾನೆ. ನಂಗೆ ವಯಸ್ಸಾಗುತ್ತಾ ಅಂತ ಕೇಳ್ತಾನೆ ಬುದ್ಧ. ಅಂದರೆ ಮನುಷ್ಯರಿಗೆ ವಯಸ್ಸಾಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ ಅವನಿಗೆ, ರಾಜಕುಮಾರನಿಗೆ. ನಾನು ಸತ್ತೋಗ್ತೀನಾ, ಒಂದಿನ ನೀನು ಸಾಯ್ತೀಯ, ಇದೇ ಥರ ಆಗ್ತೀಯ ನೋಡ, ಹೆಣ ಥರ ಹಾಗೆ ಆಗ್ತೀಯ ಅಂತೇಳಿ. ಈ ಸತ್ಯವನ್ನು ನಾವು ಆರ್ಯ ಸತ್ಯ, ದಿಸ್ ಈಸ್ ದಿ ಟ್ರುತ್, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿ ಆರ್ ಗೋಯಿಂಗ್ ಟು ಪೆರಿಶ್ ಒನ್ ಡೇ. ನಾವು ಎಷ್ಟೇ ಸುಂದರವಾಗಿದ್ದರೂ ಕೂಡ, ಎಷ್ಟೇ ಅಪಾರವಾಗಿ ಶ್ರೀಮಂತರಾಗಿದ್ದರೂ ಕೂಡ, ಭೂಮಿ ಆಕಾಶಗಳು ಒಂದೇ ಆಗಿದ್ದರೂ ಕೂಡ, ಒಂದು ದಿನ ಹುಟ್ಟಿರೋದ್ರಿಂದ ಒಂದು ಕೊನೆ ಇದೆ. ಆಲ್ ದಟ್ ಹ್ಯಾಸ್ ಟೇಕನ್ ಬರ್ತ್ ಮಸ್ಟ್ ಪೆರಿಶ್ ಒನ್ ಡೇ. ಯಾವುದು ಹುಟ್ಟಿದೆಯೋ, ಯಾವುದಕ್ಕೆ ಜೀವ ಇದೆಯೋ, ಯಾವುದಕ್ಕೆ ಜನ್ಮ ಇದೆಯೋ, ಅದು ಒಂದು ದಿನ ಕೊನೆಗೊಳ್ಳಲೇಬೇಕು. ಇದು ಆರ್ಯ ಸತ್ಯ. ದಿಸ್ ಈಸ್ ದಿ ಟ್ರುತ್. ಈ ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆಗ ಈ ಸತ್ಯ ನಮಗೆ ಗೊತ್ತಾದರೆ ಎವ್ರಿ ಮೂಮೆಂಟ್ ವಿ ಸ್ಟಾರ್ಟ್ ಲಿವಿಂಗ್. ಈಗ ನಾಳೆನಾ ಸಾರ್, ಅಯ್ಯೋ ಇನ್ನೂ ಬೇಕಾದಷ್ಟು ಆರಾಮಾಗಿರ್ತೀನಿ ಅಂತ ಹೇಳ್ತೀವಿ. ಅದಕ್ಕೆ ವಿ ಡು ನಾಟ್ ಲಿವ್ ಎವ್ರಿ ಸೆಕೆಂಡ್. ಸಮಯದ ಪ್ರಜ್ಞೆನೇ ನಮಗಿಲ್ಲ, ಸಮಯದ ಬೆಲೆಯೂ ನಮ್ಗೆ ಅರ್ಥ ಆಗಿಲ್ಲ. ಸಮಯದ ಬೆಲೆ ಅರ್ಥ ಆಗಬೇಕಾದ್ರೆ ಟು ಲೀವ್ ಎವ್ರಿ ಮಿನಿಟ್ ಆಫ್ ಯುವರ್ ಟೈಮ್, ಎವ್ರಿ ಸೆಕೆಂಡ್ ಆಫ್ ಯುವರ್ ಲೈಫ್, ಅದಕ್ಕೆ ಒಂದು ಅರ್ಥ ಇರಬೇಕು. ನಾನು ಪೆರಿಶ್ ಆಗ್ತೀನಿ, ನಾನು ಕೊನೆ ಇದೆ ನನಗೆ. ಯಾವ ಗಳಿಗೆಲ್ಲಾದರೂ, ಯಾವ ರೂಪದಲ್ಲಾದರೂ ಆ ಕೊನೆ ಸಾಧ್ಯ ಇರ್ಬೋದು. ಅದು ಅಪಘಾತದ ರೂಪದಲ್ಲಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಪ್ರವಾಹದ ರೂಪದಲ್ಲಿರ್ಬೋದು, ಮಳೆ ಬಂದಿರ್ಬೋದು, ಮಳೆ ಹೋದ್ರಿರ್ಬೋದು, ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಇರ್ಬೋದು, ತಂಪಾಗಿರೋದ್ರಿಂದ ಇರ್ಬೋದು, ಚಳಿ ಆಗಿರೋದ್ರಿಂದ ಇರ್ಬೋದು, ಕಫ ಹೆಚ್ಚಾಗಿರ್ಬೋದು, ರೋಗ ಬಂದುಬಿಡ್ಬೋದು, ಆರೋಗ್ಯವಂತನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇವೆಲ್ಲ ಸಾಧ್ಯತೆಗಳು ಇಷ್ಟು ಸಹಸ್ರಾರು ರೂಪದಲ್ಲಿ ಮನುಷ್ಯ ಜೀವನ ಕೊನೆಗೊಳ್ಳುತ್ತೆ. ಈ ಸತ್ಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದಟ್ಸ್ ವೈ ಯು ಹ್ಯಾವ್ ಕಮ್ ಆನ್ ಟು ದಿಸ್ ಅರ್ತ್, ರೈಟ್ಲಿ ಆರ್ ರಾಂಗ್ಲಿ. ನಾವು ಸರಿನೋ ತಪ್ಪೋ ಗೊತ್ತಿಲ್ಲ, ನಾವು ಈ ಜನ್ಮವನ್ನು ತಳೆದಿದ್ದೇವೆ. ಆ ಜನ್ಮವನ್ನು ಸುಖವಾಗಿ ಜೀವನ ಮಾಡಬೇಕು. ಬುದ್ಧನ ಉಪದೇಶಗಳಲ್ಲಿ ದೇವರಾಗಲಿ, ಧರ್ಮ ಆಗಲಿ, ಇದ್ಯಾವುದು ಬರಲ್ಲ. ಆತ್ಮ ಆಗಲಿ, ಇಂಥದ್ದು ಬರಲ್ಲ. ಯು ಆರ್ ದಿ ಮಾಸ್ಟರ್ ಆಫ್ ಯುವರ್ ಲೈಫ್. ಏ ಮನುಷ್ಯ, ನೀನು ನಿನ್ನ ಜೀವನಕ್ಕೆ ಅಧಿಪತಿ ಕಣಯ್ಯ. ಯು ಕ್ಯಾನ್ ಕಂಟ್ರೋಲ್. ನೀನು ಕಣ್ಣನ್ನು ಸರಿಯಾಗಿರೋದನ್ನ ತೋರಿಸು. ನೀನು ಏನೇನೋ ತೋರಿಸ್ಕೊಂತ ಕೊಡಬೇಡ. ಸೀರಿಯಲ್ ಅದನ್ನೇ ತೋರಿಸ್ಕೊಂತ ಎಲ್ಲ ಮನೆಯಲ್ಲೂ ವಾದ ಮಾಡೋಕ್ಕೆ ಶುರುವಾಗಿಬಿಟ್ಟಿದ್ದಾರೆ ಇವಾಗ. ಹೆಂಗೆ ಸರ್ ಸೀರಿಯಲ್ನ ಹೆಂಗೆ ಹೇಳ್ತೀಯ ನೀನು ಅಂತ ಸೀರಿಯಲ್ನಲ್ಲಿ ಹೇಳಿದ್ನಲ್ಲ, ಡೈಲಾಗ್ ಹೊಡೆದ್ರಲ್ಲ, ಅದೇ ಬಸ್ನಲ್ಲಿ ಹೋಗ್ತೇನೆ. ನಮಗೇನು ರೀ, ಎಲ್ಲ ನಮ್ಮದೇ ಬಸ್ಸು ನಮ್ಮದೇ, ಕಂಡಕ್ಟ್ರು ನಮ್ಮದೇ. ಹತ್ಕೊಳೋದು, ಹೋಗಿ ಏನು ಆಧಾರ್ ಕಾರ್ಡ್ ಒಂದು ತೋರಿಸಿರಾತಲ್ಲ, ಹೋಗೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಆಗ ನಮಗೆ ಗೊತ್ತಾಗುತ್ತೆ ಈ ಜೀವನವನ್ನು ಹೇಗೆ ಕಟ್ಕೋಬೇಕು, ಹೇಗೆ ಶ್ರೇಷ್ಠ ಜೀವನವನ್ನು ಮಾಡಬೇಕು. ಇಸ್ ಅಂಡರ್ ಯುವರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಯಾರ್ದೋ ಕೈಯಲ್ಲಿದೆ, ಎಲ್ಲೋ ದೇವರಿದ್ದಾನೆ, ಇದನ್ನೆಲ್ಲ ನೀವು ಮಾಡಬೇಡಿ. ಅದಕ್ಕೆ ನಾನು ಶಿವರುದ್ರಪ್ಪ ಅವ್ರದ್ದು ಒಂದು ಹಾಡನ್ನು ತುಂಬ ಇಷ್ಟಪಟ್ಟಿದ್ದೀನಿ. ಅದನ್ನು ನಿಮಗೆ ಹೇಳ್ತೀನಿ, ಅದನ್ನು ಕೇಳಿಸ್ತೀನಿ. ಇದಕ್ಕೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ನಮ್ಮಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇತರೆ, ಒಳಗಿನ ತಿಳಿಯನು
ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಎಷ್ಟು ಕಷ್ಟವೋ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಹಂ ಅಂತಕ್ಕಂಥದ್ದು ಎಷ್ಟು, ಇದನ್ನು ಸೆಲ್ಫಿಶ್ ಅಂತ ನಾವು ಕರೆದರೆ ಇಂಗ್ಲೀಷ್ನಲ್ಲಿ, ಸೆಲ್ಫಿಶ್ ಅನ್ನೋದಕ್ಕೆ ಸೆಲ್ಫ್ಲೆಸ್ ಮಾಡೋಕ್ಕೆ ಇವೆಲ್ಲ ಸಾಧನಗಳು. ರಾಮಾಯಣ ಬಂದಿದೆ ಪ್ರಪಂಚದಲ್ಲಿ, ಮಹಾಭಾರತ ಬಂದಿದೆ, ಕುರಾನ್ ಬಂದಿದೆ, ಬೈಬಲ್ ಬಂದಿದೆ, ಮತ್ತೊಂದು ಗ್ರಂಥಗಳು ಬರವಣಿಗೆ ಬರೆದಿದ್ದಾರೆ, ಕವಿಗಳು ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ. ಬಟ್ ದಿಸ್ ವರ್ಲ್ಡ್ ಹ್ಯಾಸ್ ಎಲ್ಯೂಡೆಡ್ 3 ಥಿಂಗ್ಸ್. ಈ ಪ್ರಪಂಚ ಈ ಶತಮಾನಗಳಲ್ಲಿ ಸಹಸ್ರಮಾನಗಳಲ್ಲಿ 3 ವಿಷಯಗಳಿಂದ ವಂಚಿತವಾಗಿಯೇ ಇದೆ. ಅದನ್ನು ಸರಿ ಮಾಡೋಕ್ಕೋಸ್ಕರ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದಿಂದ ಎಲ್ಲ ಸಮಾಜ ವಂಚಿತವಾಗಿದೆ. ಇದಕ್ಕೆಲ್ಲ ಓದಿದ್ದಾರೆ, ಬರೆದಿದ್ದಾರೆ, ಪುಸ್ತಕ ಬಂದಿದೆ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಬರೆದಿದ್ದೆ. ಯಾಕೆ? ಸೋಷಿಯಲ್ ಜಸ್ಟಿಸ್. ಎಲ್ಲರೂ ಮನುಷ್ಯರ ಕಣಯ್ಯ, ಮನುಷ್ಯ ಥರ ನೋಡೆಯ ಅಂತ ಬರೆದಿದ್ದಾರೆ. ಮನುಷ್ಯನ ಥರ ನೋಡೋಕ್ಕಾಗಿಲ್ಲ. ಕೋ ಎಕ್ಸಿಸ್ಟೆನ್ಸ್, ಸಹಜೀವನ. ಈಗ ಆಗಲೇ ಹೇಳಿದ್ರು ಜಗದೀಶ್ ಅವರು, ಥಿಯಾಸಫಿ ಆಗಿರಬೇಕಾದ್ರೆ ಥಿಯಾಸಫಿಯ ಒಬ್ಬ ಸದಸ್ಯ ಅಂತ ಹೇಳ್ಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಇರಬೇಕು ಕಣಯ್ಯ. ಎಲ್ಲರೂ ಥಿಯಾಸಫಿ ಮೆಂಬರ್ಸ್ ಆಗೋಕ್ಕಾಗಲ್ಲ. ಮೌನಿಗಳಾಗಿ ಅಂತ ಹೇಳಿದರು. ಸಹಜೀವನ ಎಷ್ಟು ಕಷ್ಟ ಇದೆ, ಸಹಬಾಳ್ವೆ ಎಷ್ಟು ಕಷ್ಟ ಇದೆ ಅನ್ನೋ ಅಂಥದ್ದನ್ನು ತಿಳ್ಕೊಳ್ಳಿ. ದಿಸ್ ವರ್ಲ್ಡ್ ಈಸ್ ಎಲ್ಯೂಡೆಡ್ ವಿತ್ ಆಲ್ ದೀಸ್ ಸ್ಕ್ರಿಪ್ಚರ್ಸ್, ಲಿಟ್ರೇಚರ್, ಲ್ಯಾಂಗ್ವೇಜಸ್. ಏನು ಪ್ರಪಂಚದಲ್ಲಿ ಯುರೋಪ್ ಖಂಡಗಳು ತುಂಡಾಗಿ ಧರ್ಮಗಳು, ಜಾತಿಗಳು, ಬೋಧನೆಗಳು ಬಂದಿದ್ದರೂ ದಿ ವರ್ಲ್ಡ್ ಈಸ್ ಎಲ್ಯೂಡೆಡ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ದೆನ್ ಕೋ ಎಕ್ಸಿಸ್ಟೆನ್ಸ್, ಪೀಸ್, ಸಮಾಧಾನ, ಶಾಂತಿ ಯಾರ ಮನಸ್ಸಿನಲ್ಲೂ ಇಲ್ಲ. ನಾನು 25 ವರ್ಷ ವಕೀಲನಾಗಿದ್ದೇನೆ. 13 ವರ್ಷ 1 ತಿಂಗಳು ಹೈಕೋರ್ಟ್ ನ್ಯಾಯಾಧೀಶನಾಗಿದ್ದೇನೆ. 2 ದಶಕಗಳಷ್ಟು ಕಾಲ, ಸುಮಾರು 2 ದಶಕಗಳಷ್ಟು ಕಾಲ ಲಾ ಪ್ರೊಫೆಸರ್ ಆಗಿದ್ದೀನಿ. ಲಾ ಕಾಲೇಜುಗಳಲ್ಲಿ ಪಾಠ ಹೇಳ್ಕೊಟ್ಟಿದ್ದೀನಿ. ಕಣ್ಣೀರಿಲ್ಲದೆ ಇರೋವಂಥ ಒಂದು ವ್ಯಕ್ತಿಯನ್ನು ನಾನು ನೋಡೋಕ್ಕಾಗಿಲ್ಲ. ಮ್ಯಾನ್ ಈಸ್ ಫುಲ್ ಆಫ್, ಅದನ್ನೇ ಬುದ್ಧ ಹೇಳ್ತಾನೆ, ಸಂಸಾರ ಜೀವನ ದುಃಖದಿಂದ ಕೂಡಿದೆ. ದಿ ಲೈಫ್ ಈಸ್ ಲೈಕ್ ದ್ಯಾಟ್. ಅವ್ರಿಗೆ ಬೇರೆ ಇಲ್ಲ. ಶಂಕರಾಚಾರ್ಯರನ್ನ ತಗೊಳ್ಳಿ, ಬಾಡಿ ಈಸ್ ಎ ಡಿಸೀಸ್ ಅಂತ ಹೇಳ್ತಾರೆ. ನೀನು ಅದನ್ನು ಬಿಡಯ್ಯ, ನಿನಗೇನು ಕಷ್ಟ ಬರುತ್ತೆ ಅನ್ನೋದಲ್ಲ, ನಿನ್ನ ಶರೀರನೇ ಕಣಯ್ಯ. ಅದರಲ್ಲಿ ಮೂಗಿನಲ್ಲೇ ಒಂಥರ ಬರುತ್ತೆ, ಕಿವಿಗೆ ಒಂಥರ ಬರುತ್ತೆ, ಕಣ್ಣಲ್ಲೇ ಒಂಥರ ಬರುತ್ತೆ. ಬರೀ ದುಃಖದಿಂದ ಕೂಡಿತೆ ಕಣಯ್ಯ. ಇಲ್ಲಿ ಕಿತ್ಕೊಂಡು ಹೋಯ್ತು, ಅಲ್ಲಿ ಗಣಿದಾಯಿತು, ಇದು ಮೆಟ್ಟಿನ ಉಂಟೆ ಕಿದ್ದೋಯ್ತು, ಇದೆಲ್ಲ ಬರುತ್ತೆ ಕಣಯ್ಯ. ಬಾಡಿ ಈಸ್ ಎ ಡಿಸೀಸ್. ಇದು ಯಾವಾಗಲೂ ಕಾಪಾಡ್ಕೋಬೇಕು, ದಿನ ಸ್ನಾನ ಮಾಡ್ಕೋಬೇಕು, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗಿದ್ರೆ ಪರವಾಗಿಲ್ಲ, ಯೂಸ್ ಮಾಡ್ಬೋದು ಬೆಳಿಗ್ಗೆ. ಇಲ್ಲದೇ ಇದ್ರೆ ಯು ಕೆನಾಟ್ ಯೂಸ್ ಯುವರ್ ಓನ್ ಬಾಡಿ. ಈ ಸತ್ಯವನ್ನು ನಾವು ತಿಳ್ಕೋಬೇಕಾಗಿದೆ. ಅದರಿಂದ ಇದನ್ನೆಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು. ಇಟ್ಸ್ ಎ ವೆಹಿಕಲ್. ನಿಮಗೆ ಹೆಂಗೆ ನೀವು ಸ್ಕೂಟ್ರಲ್ಲಿ ಹತ್ಕೊಂಡು ಚೆನ್ನಾಗಿದ್ದರೆ, ಚಕ್ರಗಳೆಲ್ಲ ಚೆನ್ನಾಗಿದ್ದರೆ, ನಟ್ಟು ಬೋಲ್ಟು ಚೆನ್ನಾಗಿದ್ದರೆ, ಎಲ್ಲವೂ ಬ್ರೇಕ್ ಚೆನ್ನಾಗಿದ್ದರೆ ನಿಮಗೆ ಎಷ್ಟು ಪ್ರಯಾಣ ಕೊಡ್ಬೋದೋ, ಈ ಜೀವನದ ಪ್ರಯಾಣದಲ್ಲಿ ಈ ದೇಹವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಷ್ಟೇ ಪ್ರಯೋಜನ ಆಗುತ್ತೆ. ಅದರಿಂದ ವಿ ಮಸ್ಟ್ ಗಿವ್ ಇಂಪಾರ್ಟೆನ್ಸ್ ಟು ದಿಸ್ ಬಾಡಿ. ಇಟ್ಸ್ ಎ ವೆಹಿಕಲ್. ಇದನ್ನು ನಾವು ಟ್ರಾವೆಲ್ ಮಾಡಬೇಕಂತಂದರೆ ಈ ವೆಹಿಕಲ್ ಎಷ್ಟು ತಾಪತ್ರಯ ಇದೆ. ಕಣ್ಣಿಗೆ ಕಾಣಿಸೋದು ಬೇರೆ, ಕಣ್ಣು ಒಂದು ಇಂದ್ರಿಯ, ಇದು ಒಂದೇ ಸಾಕು ನಿಮ್ಮನ್ನು ಹಾಳು ಮಾಡೋಕ್ಕೆ. ಇದು ನಾಲ್ಗೆ ಅಬ್ಬಬ್ಬಬ್ಬಬ್ಬಬ್ಬ, ಅದ್ರದ್ದು ಸುದ್ದಿ ಹೇಳೋಕ್ಕಾಗಲ್ಲ. ಅದು ಯಾರನ್ನು ಬೈಯುತ್ತೋ, ಯಾರನ್ನು ಹೊಡೆಯುತ್ತೋ ಏನೆಂದಲ್ಲ. ಕೈ ಇರೋದು
ಯಾರನ್ನಾದ್ರೂ ಹೊಡಿಯೋಕ್ಕೆ ಅಂದಿರೋದು, ಕೆನ್ನೆಗೆ ಬಾರ್ಸೋಕ್ಕೆ ಕೈ ಇರೋದು ಇಲ್ಲ, ಕೆಲಸ ಮಾಡೋಕ್ಕೋಸ್ಕರ. ಆದರೆ ನಾವು ಉಪಯೋಗಿಸ್ತೀವಿ ಅಂದರೆ ಆಲ್ ಅವರ್ ಆರ್ಗನ್ಸ್ ಆರ್ ಮಿಸ್ಯೂಸ್ಡ್ ಅಬ್ಯೂಸ್ಡ್. ಎಲ್ಲ ನಮ್ಮ ಅಂಗಾಂಗಗಳನ್ನು ಕೆಟ್ಟ ಆಲೋಚನೆಗಳಿಗೆ, ದುಷ್ಟ ಚಟಗಳಿಗೆ ಬಲಿ ಕೊಟ್ಟುಬಿಟ್ಟಿದ್ದೀವಿ. ದ್ಯಾಟ್ಸ್ ವೈ ವಿ ಆರ್ ಅನ್ಹ್ಯಾಪಿ. ಇದನ್ನೇ ಬುದ್ಧ ಹೇಳ್ತಾನೆ, ಅಪ್ಪ ಸರಿಯಾಗಿ ಚಿಂತನೆ ಮಾಡಯ್ಯ, ಇವೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಯ್ಯ. ನೀನು ಈ ಪರ್ಪಸ್ಸೇ ಬೇರೆ ಕಣಯ್ಯ. ನೀನು ಶಾಂತಿ ಸಮಾಧಾನ ಒಂದು ಅದ್ಭುತವಾದಂತಹ ಬದುಕು ನಿನಗೆ ಕಾದಿದೆ. ಆ ರೀತಿಯ ಬದುಕನ್ನು ಕಟ್ಕೋಬೇಕು ಅಂತಂದರೆ ನೋಡಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಬುದ್ಧ ಬೋಧನೆ ಈ 8 ಫೋಲ್ಡ್ ಟ್ರುತ್ಸಲ್ಲಿ, ಮಾರ್ಗದರ್ಶನದಲ್ಲಿ ಮೊದಲನೇದು ಸಂಸಾರ ಜೀವನ ಎಷ್ಟೇ ಆದರೂ ದುಃಖ. ಮಂತ್ರಿಗಳು ನನಗೆ ಕಕ್ಷಿದಾರರಾಗಿ ಬಂದಿದ್ದಾರೆ. ಒಬ್ಬ ಬರ್ತಿದ್ದ ಬ್ಯಾಂಗ್ಳೂರಿನಲ್ಲಿ, ಬಿಲ್ಲಪ್ಪರೇ ಅಂತಿದ್ದ. ಏನಪ್ಪ ಸ್ವಾಮಿ ಅಂತ ಹೇಳ್ತಿದ್ದೆ. ನಾನು 7 ಲಾರಿಗಳ ಮಾಲೀಕ ಅಂತಿದ್ದ. ಆಮೇಲೆ ನಿಮ್ಮ ಮನೆಯಲ್ಲಿದೆಪ್ಪ ಅಂತಂದೆ. ಅವಿನ್ಯೂ ರೋಡ್ನಲ್ಲಿ ಎತ್ತರ ಕಟ್ಟಡಗಳಲ್ಲಿಲ್ಲ, ಎಲ್ಲ ಎತ್ತರವಾದ ಕಟ್ಟಡ ಇದೆಯಲ್ಲ 7 ಅಂತಸ್ತಿನ, ಅದೇ ನನ್ನ ಮನೆ ಬಿಲ್ಲಪ್ಪರೇ ಅಂತ ಹೇಳ್ತಾ ಇದ್ದ. ಆಮೇಲೆ ಒಂದು ದಿವಸ ಹತ್ಕಂತ ಬಂದ್ಬಿಟ್ಟ ಅವನಿಗೆ. ಏನು ಸಾವುಕಾರ್ರೇ, ಅವಿನ್ಯೂ ರೋಡ್ನಲ್ಲಿ ಎಲ್ಲರಿಗಿನ್ನ ಎತ್ತರದ ಮನೆ ನಿಂದಲ್ಲಪ್ಪ, ನಿನಗೆ ಯಾಕೆ ಕಣ್ಣೀರು ಬರುತ್ತಯ್ಯ ಅಂತಂದೆ ನಾನು. ನನ್ನ ಮಗ ರಾಜಕುಮಾರ ಈ ಇಂಟ್ರ್ಯೂ ಕರೆದುಬಿಟ್ಟಿದ್ದಾನೆ ಎಲ್ಲರ ಹತ್ರನಕ್ಕೆ. ನನಗೆ ಲಾರಿ ಆಫೀಸ್ ಇದೆ, ಕೆಲಸ ಕೊಡ್ತೀನಿ ಅಂತ ಆ ಕೆಲಸಗಳೇ ಇಲ್ಲ. ನನ್ನ ಮಗನ ಹಿಡ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಬಿಡಿಸ್ಕೊಡ್ರಿ ಸಹ ಅಂತ ಹೇಳ್ತಿದ್ದ ಅವನು. ಸುಖವಾಗಿತ್ತಂತ, 7 ಲಾರಿಗಳು ಸುಖ ತಂತ, 7 ಅಂತಸ್ತಿನ ಮನೆ ಸುಖ ತಂತ ಅಂತ ಹೇಳಿದ್ರೆ ಇಟ್ಸ್ ಅನ್ಹ್ಯಾಪಿನೆಸ್. ನಮ್ಮ ಆಲೋಚನೆಯಲ್ಲಿ ವಕ್ರವಾಗಿ ಚಿಂತಿಸಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡ್ವಿ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ ನಮಗೆ ನಮ್ಮ ಜೀವನದಲ್ಲಿ ಬೇಕಾಗುತ್ತೆ. ಆಲ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ಸ್ ಎಷ್ಟಿದೆಯೋ ಎಲ್ಲವೂ ಕೂಡ ಮಿಸ್ಯೂಸ್. ನೋಡಿ, ಬುದ್ಧ ಜೀವನದಲ್ಲಿ ನೋಡಿ 2 ಉದಾಹರಣೆಗಳನ್ನು ಕೊಡ್ತಾರೆ ಬುದ್ಧ. ರಾಮಕೃಷ್ಣ ಪರಮಹಂಸರು ಅದೇ ಥರ ಕೊಡ್ತಾರೆ. 2 ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಗೌತಮಿ ಅಂತ, ಕಿಸಾ ಗೌತಮಿ ಅಂತ ಬುದ್ಧನ ಹತ್ರ ಬರ್ತಾಳೆ. ಇದಕ್ಕೆ ಒಂದು ಮಗುನ ಹಿಡ್ಕೊಂಡು ಬರ್ತಾಳೆ. ಇದಕ್ಕೆ ನನ್ನ ಮಗ, ಒಬ್ಬನೇ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ ಸ್ವಾಮಿ, ಬದುಕಿಸ್ಕೊಡಿ. ಬದುಕಿಸ್ಬೋದಮ್ಮ, ಇವನು ಬದುಕಿಸ್ಬೋದು. ಆದರೆ ನೀನು ಒಂದು ಕೆಲಸ ಮಾಡಬೇಕು, ಇವನು ಬದುಕಿಸ್ಬೇಕಾರೆ. ಏನು, ಯಾವ ಮನೆಗೆ ಹೋಗಿ ಕೇಳು, ಸತ್ತೋಗಿಲ್ವಲ್ಲ ಅವ್ರ ಮನೆಯಲ್ಲಿ ಸಾಸಿವೆ ಇಸ್ಕೊಂಬರಂಗಮ್ಮ, ಅಷ್ಟು ಮಾಡಿದ್ರೆ ನಾನು ಬದುಕಿಸ್ಕೊಟ್ಬಿಡ್ತೀನಿ ಅಂತಾನೆ. ಬುದ್ಧಾಸ್ ವೇ ಆಫ್ ಟೀಚಿಂಗ್ ನೋಡಿ, ಬುದ್ಧಾಸ್ ವೇ ಆಫ್ ಟೀಚಿಂಗ್ ಹೆಂಗಿದೆ. ಬುದ್ಧಾಸ್ ನಿಮಗೆ ಗೊತ್ತಾಗ್ಬಿಡ್ಬೇಕು. ಹೋದರು, ಅಣ್ಣ ಸಾಸಿವೆ, ತಗೊಳಮ್ಮ, ಎಷ್ಟು ಕೆ ಜಿ ಬೇಕಮ್ಮ ಅಂತಂದು. ಅಣ್ಣ ನಿಮ್ಮ ಮನೆಗೆ ಯಾರು ಸತ್ತದ? ನಮ್ಮವ್ವು ಸತ್ತೋದ್ಲಲ್ಲ ಅಣ್ಣ, ಮೊನ್ನೆ ಸತ್ತೋಗ್ಬಿಟ್ಲು ಅಂತ. ಇನ್ನೊಂದು ಮನೆಗೆ ಹೋಗ್ತಾನೆ, ನಮ್ಮ ಅಕ್ಕ ಸತ್ತಲ್ಲ, ಇನ್ನೊಂದು ಮನೆಗೆ ಹೋಗ್ತಾನೆ, ನನ್ನ ತಮ್ಮ ಸತ್ತನಲ್ಲ, ಇನ್ನೊಂದು ಮನೆಗೆ ಹೋಗ್ತಾನೆ. ಸಾವಿಲ್ಲದ ಮನೆಯೇ ಬುದ್ಧನಿಗೆ ಸಿಗಲ್ಲ. ಆವಾಗ ಕಿಸಾ ಗೌತಮ್ ಬಂದು ಹೇಳ್ತಾಳೆ, ಸ್ವಾಮಿ ಸಾವು ಅನಿವಾರ್ಯ, ಅದಕ್ಕೆ ಕೊನೆ ಅದು ಇದೆ, ನನಗೆ ಗೊತ್ತಾಯಿತು, ನನ್ನ ಮಗನ್ನ ಬದುಕಿಸ್ಕೊಡ್ಬೇಡಿ, ಅದು ಸಾಧ್ಯ ಇಲ್ಲ ಅಂತ. ದ್ಯಾಟ್ಸ್ ದಿ ವೇ ಆಫ್ ಟೀಚಿಂಗ್ ಬುದ್ಧಾಸ್ ಟೀಚಿಂಗ್ ಏನಂದರೆ ಮೋಸ್ಟ್ ಪ್ರಾಕ್ಟಿಕಲ್. ಇನ್ನೊಂದು ಸಹಜೀವನಕ್ಕೆ ಹೆಂಗಿರಬೇಕು ಅನ್ನೋದು ಕೇಳ್ತಾರೆ. ಯಾರೋ ಬುದ್ಧನ ಹತ್ರ ಕೇಳ್ತಾರೆ, ಸಹಜೀವನ ಅಂದರೆ ಏನು? ಇದಕ್ಕೆ ನೋಡಯ್ಯ, ಡೋಂಟ್ ಕಂಪೇರ್ ಲೈಫ್ಸ್, ಯು ಆರ್ ಯೂನಿಕ್. ನಿಮಗೆ ನೀವೇ ಸ್ಪೆಷಲ್. ಅದು ನೀವು ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅವನಿಗೆ ಅಷ್ಟಿದೆ, ಇವನಿಗೆ ಇಷ್ಟಿದೆ, ಅವನ ಮನೆಗೆ ಅವನ ಹೆಂಡ್ತಿಗೆ ಅಷ್ಟು ಸೀರೆ ಇದೆ, ನನಗೆ ಒಡವೆ ಇಲ್ಲ, ಇದೆಲ್ಲ ನೀವು ಮಾಡಬೇಡಿ. ಡೋಂಟ್ ಕಂಪೇರ್. ನೀನು ಸ್ಪೆಷಲ್, ನಿನಗೆ ನಿನ್ನ ವ್ಯಕ್ತಿತ್ವೇ ಸ್ಪೆಷಲ್. ಯು ಆರ್ ಯೂನಿಕ್, ಯು ಆರ್ ಸ್ಪೆಷಲ್ ಬೈ ಯುವರ್ ಸೆಲ್ಫ್, ಯು ಮಸ್ಟ್ ಲೀವ್ ದಟ್ ಲೈಫ್. ನಿನಗೆ ಬಡತನ ಬಂದಿರೋದೇ ನನ್ನ ಶ್ರೇಷ್ಠತೆ ಅಂತ ಇಟ್ಕೊಳ್ಳಿ. ನೋಡಿ, ಒಂದು ಹೆಣ್ಮಗಳಿಗೆ ಕಾಲು ಇದಾಗಿಬಿಡ್ತು, ಅವಳು ಒಂದು ಇದನ್ನು ಸ್ಪೀಚ್ ಕೊಡ್ತಾಳೆ, ಪಬ್ಲಿಕ್ ಸ್ಪೀಚ್ ಕೊಡ್ತಾಳೆ. ಏನಂತ ಹೇಳಿದೆ,
ಎಲ್ಲರೂ ನನಗೆ ನನ್ನ ಮಗುನೂ ಸಹಿತ ಫಿಸಿಕಲಿ ಡಿಸೇಬಲ್ಡ್ ಅಂತ ಕರಿತಾ ಇದ್ದರು, ಫಿಸಿಕಲಿ ಡಿಸೇಬಲ್ಡ್ ಅಂತ. ಅವಳು ಹೇಳ್ತಾಳೆ ನೋಡಿ, ಆ ಡಿಸೇಬಲ್ಡ್ ಅಂದರೆ ಅನೂರ್ಜಿತ ಆಗ್ತಕ್ಕಂಥದ್ದು, ಊರ್ಜಿತ ಅಲ್ಲದೆ ಇರೋದು, ಕಾಲು ನಡೆಯೋಕ್ಕೆ ಬರದೇ ಇರೋಕ್ಕಂತ. ಐ ಆಮ್ ಡಿಫರೆಂಟ್ಲಿ ಏಬಲ್ಡ್ ಅಂತ ಬಿಡ್ತಾಳೆ ಅವಳು. ಐ ಆಮ್ ಡಿಫರೆಂಟ್ಲಿ ಏಬಲ್ಡ್. ಇದೊಂದು ತೊಂದರೆ ಆಗಿರೋದ್ರಿಂದ ಇನ್ನೇನೋ ಸಾಧನೆ ಮಾಡೋಕ್ಕಾಗಿದೆ ನನಗೆ. ನಮ್ಮ ಜೀವನ ನಂಗೆ ಕಟ್ಕೊಳ್ಳೋಕ್ಕಾಗುತ್ತಾ? ಅಂಬೇಡ್ಕರ್ ಬಡವನಾಗಿದ್ದರಿಂದ ಬುದ್ಧ ಯಾವುದನ್ನು ತ್ಯಜಿಸೋದನೋ ಅದನ್ನು ಅಂಬೇಡ್ಕರ್ ತ್ಯಜಿಸಬೇಕಾಗಿರಲಿಲ್ಲ. ಯಾಕೆಂದರೆ ಹುಟ್ಟಿನಿಂದನೇ ಬಡವಾಗಿದ್ದ ಅವನು, ಹುಟ್ಟಿನಿಂದನೇ ಬಡವಾಗಿದ್ದ ಅವನು. ಅಂಬೇಡ್ಕರ್ ಬುದ್ಧನಿಗೆ ಸಮಾನವಾಗಿ ಬೆಳೆದ್ರಂತ ಸಾಧ್ಯ ಆಯಿತು. ಭಾರತಕ್ಕೆ ಒಂದು ಸಂವಿಧಾನವನ್ನು ಕೊಡೋಕ್ಕಾಯಿತು, ಅಪಾರವಾದ ವಿದ್ವತ್ ಸಂಪಾದನೆಯನ್ನು ಮಾಡೋಕ್ಕಾಯಿತು. ಯಾಕೆ ಅಂದರೆ ಈಸ್ ಕಂಡೀಷನ್ ವಾಸ್ ಲೈಕ್ ದ್ಯಾಟ್. ಯಾವುದನ್ನು ಬುದ್ಧ ಮನೆ ಬಿಟ್ಟು ಹೋಗಿ ಮಾಡಬೇಕಾಯ್ತೋ ಆ ಸ್ಥಿತಿ ಸಹಜವಾಗಿ ಅಂಬೇಡ್ಕರ್ಗೆ ಬಂದಿತ್ತು. ನೋಡಿ, ಇದನ್ನು ಬುದ್ಧ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀವೇ ಹೇಳಿಬಿಡಿ ನನಗೆ. ಒಂದು ತಾವರೆ ಕೊಳ ಇದೆ, ಆ ತಾವರೆ ಕೊಳದಲ್ಲಿ ಒಂದು ಹೂವು ಅರಳಿಬಿಟ್ಟಿದೆ ಸುಂದರವಾಗಿ, ಇನ್ನೊಂದು ಮೊಗ್ಗಾಗೋ ಸ್ಥಿತಿನಲ್ಲಿದೆ, ಇನ್ನೂ ಪ್ರಾರಂಭದಲ್ಲಿ ಹಂತದಲ್ಲಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಹೂವಾಗಂಗಿದೆ. ಹಿಂಗೆ ಬೇರೆ ಬೇರೆ ಒಂದೇ ಕೊಳದಲ್ಲಿ ಬೇರೆ ಬೇರೆ ತಾವರೆ ಹೂಗಳೇ ಇದೆ. ಈಗೇನಾದ್ರೂ ಆ ಮೊಗ್ಗಾಗೋದು ನಾನು ನಿನ್ನಂಗೆ ಹೂವಾಗಿದ್ದರೆ ಚೆನ್ನಾಗಿತ್ತಲ್ಲ ಅಂತ, ಹೂವಾಗಿರೋದು ನಾನು ನಿನ್ನಂಗೆ ಮೊಗ್ಗಾಗಿದ್ದರೆ ಚೆನ್ನಾಗಿರೋದಲ್ಲ, ವಯಸ್ಸು ಸ್ವಲ್ಪ ಕಮ್ಮಿ ಆಗಿದ್ದರೆ ಅಂತ ಅಂದ್ಕೊಳ್ಳೋಕ್ಕಾಗುತ್ತೋ? ಇಲ್ಲ. ಯು ಮಸ್ಟ್ ಲೀವ್ ದ್ಯಾಟ್. ಹೋಗಿ ಒಂದು ಕಾಡಿಗೆ ಹೋಗಿ, ಅಲ್ಲಿ ಹುಲಿನೂ ಇರುತ್ತೆ, ಉಲ್ಲೇಖರನೂ ಇರುತ್ತೆ, ಮೊಲನೂ ಇರುತ್ತೆ, ಚಿರತೆನೂ ಇರುತ್ತೆ, ಡಿಫ್ರೆಂಟ್ ಪ್ಲ್ಯಾಂಟ್ಸ್, ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇರುತ್ತೆ, ವೆರೈಟೀಸ್ ಆಫ್ ಅನಿಮಲ್ಸ್ ಇರುತ್ತೆ. ಅವೆಲ್ಲವೂ ಸಹಜೀವನವನ್ನು ಮಾಡ್ತವೆ. ಆದರೆ ಮನುಷ್ಯರು ಮನೆ ಕಟ್ಕೊಂಡು ಇಷ್ಟು ಚೆನ್ನಾಗಿಟ್ಕೊಂಡು ಕಾರ್ ಇಟ್ಕೊಂಡು ಸಹಜೀವನ ಮಾಡೋಕ್ಕೆ ಇನ್ನೂ ಒದ್ದಾಡ್ತಾ ಇದ್ದೀವಿ. ದ್ಯಾಟ್ಸ್ ವಾಟ್ ಬುದ್ಧ ಸೇಸ್. ನೀವು ಇನ್ನೊಂದು ಉದಾಹರಣೆಗೆ ಕೊಡ್ತಾರೆ ಹೇಗೆ ಸಂಸಾರದಲ್ಲಿರಬೇಕು ಅಂತ. ಆ ತಾವರೆ ಕೊಳದ ಉದಾಹರಣೆ ಕೊಟ್ಟು, ತಾವರೆ ಕೊಳ ಮಣ್ಣಿನಲ್ಲಿ ಬೆಳೆಯುತ್ತೆ, ಆದರೆ ಅದು ನಿರ್ಲಿಪ್ತವಾಗಿರುತ್ತೆ, ಒಂದು ಹನಿ ನೀರನ್ನು ಕೂಡ ಅದು ಟಚ್ ಮಾಡಲ್ಲ. ಆ ರೀತಿಯಾಗಿ ಸಂಸಾರದಲ್ಲಿ ಇದ್ದರೂ ಕೂಡ ನಿರ್ಲಿಪ್ತರಾಗಿ ನೀವಿರಲಿಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ವಿ ಬಿ ನಾಟ್ ಅಟ್ಯಾಚ್ಮೆಂಟ್, ಡಿಟ್ಯಾಚ್ಡ್? ಕ್ಯಾನ್ ಯು ಬಿ ಡಿಟ್ಯಾಚ್ಡ್? ಕ್ಯಾನ್ ಯು ಬಿ ಡಿಟ್ಯಾಚ್ಡ್? ನಿರ್ಲಿಪ್ತರಾಗಿ ಯಾವುದೇ ಇದಕ್ಕೆ ಮೋಹಕ್ಕೆ ಒಳಗಾಗ್ದೇ ಇರೋಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ಯು ಸಿ ಥಿಂಗ್ಸ್ ಆ್ಯಸ್ ದೇ ಆರ್? ಇದು ಟ್ರುತ್. ನಾನು ಮೊನ್ನೆ ಹೊಸದುರ್ಗ ಥಿಯಾಸಫಿನಲ್ಲಿ ಮಾತಾಡ್ಬೇಕಾದ್ರೆ ಉದಾಹರಣೆ ಕೊಡ್ತಿದ್ದೆ. ಅಲ್ಲೊಂದು ಭೈರಪ್ಪನ ಬೆಟ್ಟಿದೆ ಹೊಸದುರ್ಗದಲ್ಲಿ. ಅದನ್ನು ಯಾರೋ ಶಿವರಾತ್ರಿನಲ್ಲಿ ಹೋಗ್ಬಿಟ್ಟಿದ್ದಾನೆ ಭೈರಪ್ಪನ ಬೆಟ್ಟ ಹತ್ತಕ್ಕೆ. ಅಲ್ಲಿ ಶಿವರಾತ್ರಿನಲ್ಲಿ ರಾತ್ರಿ ಎಲ್ಲ ಭಜನೆ ಮಾಡಿದೆ. ಅಬ್ಬಾ, ಶಿವರಾತ್ರಿನಲ್ಲಿ ಹೋಗಿದ್ದೆ, ನಂದು ಭಜನೆ ಎಷ್ಟು ಚೆನ್ನಾಗಾಯಿತು ಅಂತ. ಇನ್ನೊಬ್ಬ ಬೇಸಿಗೆ ಕಾಲದಲ್ಲಿ ಹೋಗ್ಬಿಟ್ಟಿದ್ದಾನೆ ಅದೇ ಬೆಟ್ಟಕ್ಕೆ, ಅದೇ ಅವನಿಗೆ ಶಿವರಾತ್ರಿ ಅನುಭವ ಆಗೋಕ್ಕಾಗುತ್ತಾ? ಅಯ್ಯಪ್ಪ ಬಿಸಿಲು ಕಣಯ್ಯ, ಮೈಯಲ್ಲಿ ಬೆವರು ಬಂತು ಅಂತ ಹೇಳ್ಕೊಂಡು ಅದು ನಾನು ಹೇಳಿದೆ. ಇನ್ನೊಬ್ಬ ಮಳೆಗಾಲದಲ್ಲಿ ಹೋದರೆ ಅವನು ಒಂದು ಅನುಭವ ಹೇಳ್ತಾನೆ, ಚಳಿಗಾಲದಲ್ಲಿ ಹೋದವನು ಒಂದು ಹೇಳ್ತಾನೆ, ಶಿವರಾತ್ರಿನಲ್ಲಿ ಹೋದವನು ಒಂದು ಹೇಳ್ತಾನೆ. ಅದ್ರ ಗುಡ್ಡ ಏನಾದರೂ ಹೇಳ್ತಾ? ಏನೂ ಹೇಳಿಲ್ಲ. ಅದು ಬರ್ಕಪ್ಪ, ನೀನು ಹೆಂಗೆ ನೋಡ್ತೀವಿ ಹಂಗೆ ಬರ್ಕ. ನಾನೇನೋ ಬರ್ಕೊಂಡಿದ್ದೀನಿ ಅಂದರೆ ವೇದಾವತಿ ನದಿ, ಜೀವನದಿ 12 ತಿಂಗಳು ಹರಿಯುತ್ತೆ ಅಂತ ನಾನು 20 ವರ್ಷದಿಂದ ನೋಡಿರೋದನ್ನ ಈಗಿರೋ ಅಂಥ ಮಗುಗೆ ಹೇಳೋಕ್ಕಾಗುತ್ತಾ? ನೋ. ಅದು ಕೇಳಿದರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ನಾವು ಹೇಳ್ತಾ ಇದ್ವಿ ನಮ್ಮ ಪಾಠದಲ್ಲಿ 20 ವರ್ಷದಿಂದ ಹೆಂಗೆ ವೇದಾವತಿ ನದಿಯೋ ಇದು ಜೀವನದಿ ತುಂಬಿ ಹರಿಯುತ್ತೆ, ಗಂಗೆ ಅಷ್ಟು ಪವಿತ್ರಳು, ಇಷ್ಟು ಪವಿತ್ರ. ಈಗ ಹೋಗಿ ನೋಡ್ರೆ ಕಾಶಿಗೆ ಹೆಣಗಳು ತೇಲ್ ಬರುತ್ತೆ. ನೀವು ಈ ರೀತಿ ಕಂಡೀಷನ್ ಅದಕ್ಕೆ ಈಗಲೂ ಪವಿತ್ರಳು ಅಂತ ಅಂದ್ಕೋಬೇಕೋ, ಈಗ ಪವಿತ್ರಳಲ್ಲ ಅನ್ಬೇಕೋ? ಇದು ನಾವು ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಅಂದರೆ ಲೀವ್ ಇನ್ ದಿ ಪ್ರೆಸೆಂಟ್, ವರ್ತಮಾನದಲ್ಲಿ ಭಾವಿಸು, ವರ್ತಮಾನದಲ್ಲಿ ಜೀವಿಸು. ಲೀವ್ ಇನ್ ದಿ ಪ್ರೆಸೆಂಟ್, ಡೋಂಟ್ ಗೋ ಅಬೌಟ್ ದಿ ಪಾಸ್ಟ್. ಏನೋ ಆಯಿತು, ನೆನ್ನೆ ಗುದ್ದಾಡ್ಬಿಟ್ವಿ, ಅವನು ಯಾಕಮ್ಮ ನಿಮ್ಮ ಅಣ್ಣನ ಮನೆಗೆ ಹೋಗ್ತಾ ಇಲ್ಲ?
ಕಂಡ ಬಟ್ಟೆ ಗುದ್ದಾಡಿದ್ವಿ ಒಂದು ವಾರದಿಂದ. ನನಗೂ ಅವನಿಗೂ ಮುಗ್ದೋತು, ನಾನು ಹೋಗಲ್ಲ. ಓ, ಯಾವುದನ್ನು ಜೀವನ ಮಾಡ್ತಾಯಿದ್ದೀವಿ ಇವತ್ತು, ನಿಮ್ಮ ಅಣ್ಣನ ಮನೆಗೆ ಹೋಗಲ್ಲ. ಯಾಕೆ ಹೋಗಲ್ಲ? ಒಂದು ವಾರದಿಂದ ಗುದ್ದಾಡಿದ್ವಿ. ಕ್ಯಾನ್ ಯು ಫರ್ಗೆಟ್ ಆ್ಯಂಡ್ ಫರ್ಗಿವ್? ಅವರನ್ನು ನೀವು ಕ್ಷಮಿಸಬಲ್ಲೆಯಾ? ಅದನ್ನು ಮರೆಯಬಲ್ಲೆಯಾ? ಆ ಘಟನೆಯನ್ನು ಮರೆತು ಪುನಃ ನನ್ನ ತಂಗಿ ಬಾಮ ಆಗೋದಾಗೋಯ್ತು, ಏನು ಜಗಳ ಮಾಡೋಕ್ಕೆ ಬೇಕಾಗಿಲ್ಲ, ಲೆಸ್ ಕ್ಯಾನ್ ಯು ಸಿ ಥಿಂಗ್ಸ್ ಆ್ಯಸ್ ದೇ ಆರ್? ನೋ, ವಿ ಕ್ಯಾರಿ ದಿ ಪಾಸ್ಟ್. ನಾವು ಇಲ್ಲದ್ರೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ, ಇಲ್ಲದಿದ್ದರೆ ಭೂತದ ಬಗ್ಗೆ ಚಿಂತೆ ಮಾಡ್ತೀವಿ. ವರ್ತಮಾನವನ್ನು ಜೀವಿಸೋದೇ ಇಲ್ಲ. ನಮ್ಮ ವರ್ತಮಾನವೆಲ್ಲ ಇಲ್ಲದ್ರೆ ಭೂತಕಾಲವಾಗಿರುತ್ತೆ, ಗತಕಾಲವಾಗಿರುತ್ತೆ, ಇಲ್ಲದಿದ್ದರೆ ಮುಂದೆ ಬರುವಂತಹ ಕಾಲ ಆಗಿರುತ್ತೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಬುದ್ಧ, ಬಿ ಮೈಂಡ್ಫುಲ್ ಆ್ಯಂಡ್ ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ. ನೋಡಿ, ವಿವೇಕಾನಂದರಿಗೆ ಇಂಥದ್ದು ಒಂದು ಪುಸ್ತಕ ಕೊಟ್ಬಿಟ್ರೆ, ಆಸ್ಕ್ ಮಿ ಎನಿ ಕ್ವಶನ್ ಅನ್ನೋದು 5 ಮಿನಿಟ್ಸಲ್ಲಿ 600 ಪುಟದ ಒಂದು ಪುಸ್ತಕ ಕೊಟ್ಟರೆ ಪಟ 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 ತಿರುವಾಕಿ ಆಸ್ಕ್ ಮಿ ಎನಿ ಕ್ವಶನ್ ಇನ್ ಎನಿ ಪೇಜ್ ಅಂತ ಹೇಳ್ತಾ ಇರೋದು. ಕಾನ್ಸಂಟ್ರೇಷನ್, ಏಕಾಗ್ರತೆ. ಹಂಗೆ ನಮ್ಮದೇನೋದು, ಅದು ಟಿ ವಿ ಹಾಕಿದ್ದೆಲ್ಲಮ್ಮ ಸ್ವಿಚ್ ಆಫ್ ಮಾಡಿಲ್ಲ, ಆ ನೀರಿಂದೂ ಸ್ವಿಚ್ಚನ್ನೇ ಆಫ್ ಮಾಡಿಲ್ಲ, ಈ ಒಲೆ ಹಚ್ಚಿದ್ದಲ್ಲ ಅದನ್ನ ಆರಿಸೇ ಇಲ್ಲ, ಇಲ್ಲೇನೋ ಒಂದು ಕಸ ಇದೆ. ಅವರ್ ಮೈಂಡ್ ಈಸ್ ಡೈವರ್ಟೆಡ್ ಇಂಟು ಮೆನಿ ಪೀಸಸ್. ನಮ್ಮ ಜೀವನ ದುಃಖದಿಂದ ಕೂಡಿದೆ. ಯಾಕೆಂದರೆ ನಮಗೆ ಏಕಾಗ್ರತೆ ಇಲ್ಲ, ಮಾಡುವ ಕೆಲಸದ ಮೇಲೆ ನಿಷ್ಠೆ ಇಲ್ಲ, ಅನಿಷ್ಟ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕಾಗಿ ಈ ಅಷ್ಟಾಂಗ ಮಾರ್ಗ ಅನ್ನೋವಂಥದ್ದು ಏನಂದರೆ ಅದು ತುಂಬ ಹೈಯೆಸ್ಟ್ ಸ್ಟೇಜ್. ನೋಡಿ, ಅದರಲ್ಲಿ ಒಂದಿದೆ ರೈಟ್ ಸ್ಪೀಚ್ ಅಂತ ಹೇಳ್ತಾರೆ. ರೈಟ್ ಸ್ಪೀಚ್, ಒಳ್ಳೆ ಮಾತಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜಗಳಗಳಿಗೆ ಎಷ್ಟು ಕಾರಣ ಇವಾಗ ಪೇಪರ್ನಲ್ಲಿ ನೋಡ್ತೀರಿ ನಿಮಗೆ, ಹಂಗೆ ಹೇಳ್ದ, ಇಲ್ಲಿ ಹೇಳ್ದ. ನೀವು ನಮ್ಮ ಪ್ರತಿನಿಧಿಗಳು ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡೋದು ನೀವು ನೋಡಿದ್ದೀರಿ, ಓ ಅಂತ. ಅಯ್ಯೋ ರಾಮ, ಇದಕ್ಕೆ ಕೊಟ್ಟು ಕಳಿಸಿದ್ವ ಅಂತ ನಿಮಗೆಲ್ಲರಿಗೂ ಅನಿಸಿದರೆ ಆಶ್ಚರ್ಯ ಏನೂ ಇಲ್ಲ ಅದರಲ್ಲಿ. ಅದು ಸಹಜವಾದಂಥ ಭಾವನೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಕೋರ್ಟ್ನಲ್ಲಿ ಲಕ್ಷಾಂತರ ಕೇಸುಗಳು ಓನ್ಲಿ ಫಾರ್ ಡಿಫಮೇಷನ್, ಅಂದರೆ ಕೆಟ್ಟ ಧ್ವನಿಯಲ್ಲಿ, ಕೆಟ್ಟ ಏರು ಧ್ವನಿಯಲ್ಲಿ, ಕೆಟ್ಟ ಭಾಷೆಯನ್ನು ಬಳಸಿ ನನ್ನನ್ನು ನಿಂದಿಸಿದೆಯಾ ಅನ್ನುವಂಥದ್ದು ಡಿಫಮೇಷನ್ ಕೇಸಸ್ ಇನ್ ಪ್ಲೆಂಟಿ, ಇನ್ ಲ್ಯಾಕ್ಸ್, ಇನ್ ಕೋರ್ಟ್ಸ್. ಯಾಕೆ? ರೈಟ್ ಸ್ಪೀಚ್ ನಮಗಿಲ್ಲ. ಅದನ್ನು ಹೆಂಗೆ ರೈಟ್ ಸ್ಪೀಚ್ ಅಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು. ಅಷ್ಟೇ ಅಲ್ಲ, ಲಿಂಗ ಮೆಚ್ಚಿ ಹೌದು ಅನ್ನಬೇಕು. ದ್ಯಾಟ್ ಶುಡ್ ಬಿ ಅವರ್ ಕಾಂಡಕ್ಟ್, ದ್ಯಾಟ್ ಶುಡ್ ಬಿ ಅವರ್ ಥಾಟ್, ದ್ಯಾಟ್ ಶುಡ್ ಬಿ ಅವರ್ ಸ್ಪೀಚ್. ಜಗತ್ತಿನಲ್ಲಿರಬೇಕಾದ್ರೆ, ಅಕ್ಕ ಬನ್ನಿ ತಟ್ಟೆ ತೊಗೊಳ್ಳಿ, ಊಟ ಸಿಟ್ಟಿಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ತೀರಾ, ಅಲ್ಲಿ ಊಟ ಆಗುತ್ತೆ ಅಂತ ಹೇಳಿದ್ರು. ಏನಮ್ಮ ನಿಂಗೆ ಹೋಗಿಲ್ವ, ಮೈ ಮೇಲೆ ಬಿದ್ದು ಮಕ್ಕಳು ಎಳೆದು ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ವ ನಿಂಗೆ ಅಂತ ಅಂದುಬಿಟ್ರೆ ಅಲ್ಲೇ ಜಗಳ ಶುರುವಾಗೋಯ್ತು. ಸಿ ಕಾನ್ಫ್ಲಿಕ್ಟ್ಸ್. ಆ್ಯಂಡ್ ಹೌ ಮೆನಿ ಟೈಮ್ಸ್ ಇನ್ ಅವರ್ ಲೈಫ್ಸ್ ನಾವು ಎಷ್ಟು ಸಾರಿ ನಮ್ಮ ಜೀವನದಲ್ಲಿ ಈ ಕಷ್ಟವನ್ನು ನಾವು ಅನುಭವಿಸ್ತೀವಿ. ಯಾಕೆ ಅಂದರೆ ಕರ್ಕಶ ಧ್ವನಿಯಲ್ಲಿ, ಕರ್ಕಶ ಭಾಷೆಯಲ್ಲಿ ನಾವು ನಮ್ಮ ಮಾತುಗಳನ್ನು ಆಡ್ತಾ ಇದ್ದೀವಿ. ಅದನ್ನು ಸ್ಪಷ್ಟವಾಗಿ ನಾವು ಇಟ್ಕೊಂಡಿಲ್ಲ. ಅದಕ್ಕೋಸ್ಕರನ ಇದು ಇನ್ನೊಂದು ಸರ್ವಜ್ಞನ ಈ ಮಾತಿನ ಬಗ್ಗೆ ಹೇಳ್ತೀನಿ ನೋಡಿ. ಸರ್ವಜ್ಞ ಎಷ್ಟು ಶತಮಾನಗಳಿಂದ, ಮಾತಿ ನಿಮ್ಮಗೆ ನುಡಿಯು, ಮಾತಿ ನಿಮಗೆ ಒಲೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಲೋಕದಳು ಮಾತು ಮಾಣಿಕ್ಯ ಸರ್ವಜ್ಞ. ಅದು ಆರ್ಡಿನರಿ ಅಲ್ಲ, ಅದು ನಮ್ಮೆಲ್ಲ ಸಂಪತ್ತು. ನಾನು ಇಲ್ಲಿಗೆ ನಮ್ಮಪ್ಪ ಕೇಳಿದೆ, ಏನಯ್ಯ ಹಾಗೆ ಹೋಗ್ತಾ ಇದೆಯಾ ಅಂದೆ. ನಮ್ಮ ಮಾವ ಹೊಲಿಸಿದ ಮದುವೆಗೆ ಕರೆ ಕೋಟ ಅದನ್ನೇ ಹಾಕ್ಕೊಂಡು ಹೋಗಿದ್ದೆ ನಾನು ಬೆಂಗಳೂರಿಗೆ, ಇಲ್ಲಿಂದ ವಕೀಲಾಗಿ ಹೋಗ್ಬೇಕಾರೆ. ಎಂತಂದ್ರೆ ಏನೂ ಇಲ್ಲ ಎದಕ್ಕೆ. ಮತ್ತು ಏನು ಕಾಪಾಡ್ತು? 25 ಇಯರ್ಸ್ ಲಾಯರ್ ಆಗಿದ್ನಲ್ಲ, ಹೈಕೋರ್ಟ್ ಜಡ್ಜ್ ಆಗಿದ್ನಲ್ಲ, ಏನು ಕಾಪಾಡ್ತು? ಮಾತು.
ಊಟ ಕೊಟ್ಟಿದ್ದು ಮಾತು, ತಿಂಡಿ ತಿನ್ನಿಸಿದ್ದು ಮಾತು, ಕಕ್ಷಿದಾರು ಬಂದಿದ್ದು ಮಾತು 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 ಮಾತು. ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಒಲೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಲೋಕದೊಳು ಮಾತು ಮಾಣಿಕ್ಯ ಸರ್ವಜ್ಞಾನ. ಅದಕ್ಕೋಸ್ಕರ ರೈಟ್ ಸ್ಪೀಚ್, ರೈಟ್ ಥಾಟ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲವೂ ಅತೀ ಮುಖ್ಯವಾಗಿರ್ತಕ್ಕಂಥದ್ದು. ಆ್ಯಂಡ್ ರೈಟ್ ಆ್ಯಕ್ಷನ್. ತುಂಬ ನಾವು ಯದ್ವಾ ತದ್ವಾ ಮಾಡ್ತಾಯಿದ್ವಿ ಅಂದರೆ ನೋಡಿ, ಯುವರ್ ಲರ್ನಿಂಗ್ ಈಸ್ ಟೋಟ್ಲಿ ಡಿಫ್ರೆಂಟ್. ಇವಾಗ ತುಂಬ ಒಬ್ಬರು ಇಂಜಿನಿಯರ್ ಕೆಲಸ ಮಾಡೇ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಆದರೆ ಅವನು ಪ್ರಾಕ್ಟಿಕಲ್ಲಾಗಿ ಅದಕ್ಕೇ ಓಲ್ಡ್ ಪೇಷಂಟ್ ಇರ್ತಾನಲ್ಲ, ಅವನು ಹೊಸ ಡಾಕ್ಟ್ರಿಗಿಂತನೂ ಅನುಭವಿ. ಅವನು ಅನ್ ಓಲ್ಡ್ ಪೇಷಂಟ್ ಈಸ್ ಬೆಟರ್ ದೆನ್ ಎ ನ್ಯೂ ಡಾಕ್ಟರ್ ಅಂತ ಹೇಳ್ತಾರೆ, ಒಂದು ಗಾದೆ ಮಾತದು. ಹಳೇ ರೋಗಿ ಇದನ್ನಲ್ಲ, ಅವನು ಹೊಸ ಡಾಕ್ಟ್ರಿಗಿಂತನೂ ಇದು, ಯಾಕೆಂದರೆ ಅವನಿಗೆ ಅನುಭವ ಬಂದಿದೆ ಅದಕ್ಕೆ ಅಂತ ಹೇಳ್ತಾನೆ. ಇದು ಮಾಡೋದು ಬೇರೆ. ಇಂಜಿನಿಯರ್ ಹೇಳ್ತಾರೆ, ನೋಡೋ ಇದನ್ನು ಈ ಕಂಬವನ್ನು ಹಾಕಿ ಅದನ್ನು ಮರಳು ಮಿಕ್ಸ್ ಮಾಡಿವೆ ಅಂತ. ಸರಿ, ಅವನು ಒಂದು ಬಾಣಲಿಗೆ ಒಂದೇ ಸಿಮೆಂಟ್ ಹಾಕ್ದ, ಎರಡು ಬಾಣಲಿ ಮರಳು ಹಾಕಬೇಕು, ಏನೋ ಒಂದು ಇರುತ್ತೆ, ಆ ಪ್ರಪೋರ್ಷನಲ್ಲಿ ಹಾಕಬೇಕು. ಅದನ್ನ ಹಾಕಿದ್ನ ಇಲ್ವ ಅಂತ ನೋಡ್ತಾರಾ? ಇಲ್ಲ. ನಮ್ಮ ಮನೆ ಏನಾಗುತ್ತೆ, ಅದು ಸ್ಟ್ರೆಂಗ್ತ್ ಕಮ್ಮಿ ಆಗುತ್ತೆ. ಎಲ್ಲೆಲ್ಲಿ ಕಳಪೆ ಕೆಲಸಗಳಾಗುತ್ತೋ ಅಲ್ಲೆಲ್ಲವೂ ಇದಿರುತ್ತೆ. ರೈಟ್ ಆ್ಯಕ್ಷನ್ ಅನ್ನೋ ಅಂಥದ್ದು ಸರಿಯಾದ ಸಂದರ್ಭದಲ್ಲಿ ಸರಿಯಾದಂಥ ಕ್ರಿಯೆಯನ್ನೇ ಮಾಡಬೇಕು. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರಯತ್ನಗಳು ಇದನ್ನಂತೂ ರೈಟ್ ಎಫರ್ಟ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ರೈಟ್ ಎಫರ್ಟ್ ಮಾಡಲಿಲ್ಲ ಅಂತಂದರೆ ನೋಡಿ, ಇವಾಗ ನೆನ್ನೆ ಹೇಳ್ತಾ ಇದ್ದೀನಿ, ಯಾರೋ ನನಗೆ ಗೊತ್ತಿರೋ ಅಂಥವ್ರು, ನಮಗೆ ಒಂದು ಕಾಂಪಿಟೇಷನ್ ಇದೆ, ಅದಕ್ಕೆ ನಾನು ಟ್ರೈನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ದಟ್ ಈಸ್ ಅನ್ ಎಫರ್ಟ್. ಈಗ ನಾವು ಏನೋ ಒಂದು ಮಾತಾಡಬೇಕಾಗಿದೆ ಅಂದರೆ ಸೀದಾ ಬಂದು ಇಲ್ಲಿ ನಿಂತ್ಕೊಳ್ಳೋದಲ್ಲ, ಏನೋ ಬಾಯಿ ಬಂದಿದ್ದು ಹೇಳಿದರೆ ಕೇಳೋರು ಕೇಳ್ತಾರೆ, ಕೇಳದಿದ್ರೆ ಕೇಳಲ್ಲ, ಕಿವಿ ಮುಚ್ಕೊಂಡು ಹೋಗ್ತಾರೆ ಅಂತ ಹೇಳಬಾರ್ದು. ಈ ಜವಾಬ್ದಾರಿ ನನಗೂ ವಹಿಸಿದ್ದಾರೆ, ಇವರು ಸರಿಯಾಗಿ ಮಾತಾಡ್ತಾರೆ, ಸರಿಯಾದ ವಿಷಯವನ್ನು ಮಾತಾಡ್ತಾರೆ ಅಂತ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬೇಕು. ಆ ತಯಾರಿ ಮಾಡ್ಕೊಂಡ್ರೂ ಕೊರತೆ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಇದಕ್ಕೆ ಕೊನೆ ಮಾತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಬುದ್ಧ ಹೇಳ್ತಾ ಇದ್ದಾನೆ, ದಿಸ್ ದಿ ಮಿಡ್ಲ್ ಪಾತ್ ಅಂತ ಹೇಳ್ತಾನೆ, ದಿಸ್ ಈಸ್ ನಾಟ್ ದಿ ಎಂಡ್. ಬುದ್ಧ ಹೇಳೋದು KB ಕ್ರಾಸಿಂದ ತುಮಕೂರಿಂದ ಬೆಂಗಳೂರಿಗೆ ಹೋಗೋ ಒಂದು ದಾರಿ ಹೇಳ್ತಾನೆ ಅಷ್ಟೇ. ಹಿರಿಯೂರಿನಲ್ಲಿ ಹೋದ್ರೂ ಚಿರಾಕ್ ಹೋಗಿ ತುಮಕೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೋದು ಅಂತ ಹೇಳ್ತಾ ಇಲ್ಲ ಬುದ್ಧ. ಕಡೂರಿಗೆ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗಿ ಬೆಂಗಳೂರು ತಲುಪ್ಬೋದು ಅಂತ ಹೇಳ್ತಾ ಇಲ್ಲ ಬುದ್ಧ. ಆ ಕಡೆಯವರು ಕೊಳ್ಳೇಗಾಲದ ಕಡೆಯವರು ಬೆಂಗಳೂರಿಗೆ ಹೆಂಗೆ ಬರಬೇಕು ಅಂತ ಹೇಳ್ತಾ ಇಲ್ಲ. ದಿಸ್ ಈಸ್ ಮೈ ವೇ ಅಷ್ಟೇ. ಮಿಡ್ಲ್ ಪಾತ್. ದೇರ್ ಆರ್ ಎಕ್ಸ್ಟ್ರೀಮ್ ಪಾತ್ಸ್. ಇದಕ್ಕಿಂತನೂ ಸ್ಲೋಪ್ ಆಗಿರೋ ಅಂಥವು ಕಠಿಣವಾದಂಥದ್ದಿದೆ. ಆತ್ಮ, ಪರಮಾತ್ಮ, ಜೀವ, ಜಗತ್ತು ಅಂತ ಹೇಳಿರೋ ಮಾರ್ಗಗಳಿದೆ. ಅವನು ಹೇಳ್ತಾನೆ, ನೋಡಪ್ಪ, ನನಗೆ ತಿಳಿದ ಮಟ್ಟಿಗೆ ಇದು ನಾನು ಎಕ್ಸ್ಟ್ರೀಮ್ಗೆ ಹೋಗಲ್ಲ, ಆ ಥರದ್ದೂ ಹೇಳೋಕ್ಕೆ ಹೋಗಲ್ಲ, ತೀರ ಕಡಿಮೆನೂ ಇಲ್ಲ, ಇದು ನನಗೆ ಸರಿ ಅಂತ ಕಾಣಿಸುತ್ತೆ. ಐ ಆಮ್ ಪ್ರೀಚಿಂಗ್ ದಿಸ್, ಇಟ್ ಇಸ್ ಅಪ್ ಟು ಯು ಟು ಫಾಲೋ. ಇದನ್ನೇ ಮಾಡಬೇಕು ಅಂತ ಹೇಳಲ್ಲ ಅವನು. ಇದು ಬೇಕು ಅಂದರೆ ನಿನಗೆ ನೀನೇ ಸಾಧಕನಾಗೋ ಅಂಥದ್ದಾದರೆ ಫಾಲೋ ದಿಸ್ ಪಾತ್ ಅಷ್ಟೇ ಅವನು ಹೇಳೋ ಅಂಥದ್ದು. ಇದೇ ಕೊನೆ ಪಾತು, ಇದನ್ನು ಬಿಟ್ಟರೆ ಬೆಂಗಳೂರು ತಲುಪಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು ಎಂದೂ ಕೂಡ, ಯಾವತ್ತೂ ಹೇಳಕ್ಕೆ ಬರಲ್ಲ. ನನ್ನ ಬಸ್ಸೇ ಬೆಂಗಳೂರಿಗೆ ಹೋಗೋದು ಅಂದರೆ ಅವ್ರದ್ದು ಒಂದು ಬಸ್ ಇದೆ, ಅದು ಬೆಂಗಳೂರಿಗೆ ಬರುತ್ತೆ. ಇನ್ನೊಬ್ರದ್ದು ಇನ್ನೊಂದು ಬಸ್ ಇದೆ, ಅದು ಬೆಂಗಳೂರಿಗೆ ಬರುತ್ತೆ. ನಮ್ಮದೇ ಅನ್ನೋ ಅಂಥದ್ದು ಇದೇ ಕಾನ್ಫ್ಲಿಕ್ಟ್. ಇದಕ್ಕೆ ರಿಲಿಜಿಯಸ್ ಕಾನ್ಫ್ಲಿಕ್ಟ್ಸ್, ಕಮ್ಯುನಿಟೀಸ್ ಕಾನ್ಫ್ಲಿಕ್ಟ್ಸ್, ರೇಸಸ್ ಕಾನ್ಫ್ಲಿಕ್ಟ್ ಅನ್ನೋ ಅಂಥದ್ದು. ಎಲ್ಲಿಂದ? ಲಿಂಗ ತಾರತಮ್ಯ, ಅದೊಂದು ಡಿಸ್ಕ್ರಿಮಿನೇಷನ್. ಇವಾಗ ನೋಡಿ, ವುಮೆನ್ ಜಡ್ಜಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿದ್ದಾರೆ, ವುಮೆನ್ ಪಾಲಿಟಿಷಿಯನ್ಸ್ ಇದ್ದಾರೆ, ವುಮೆನ್ ಸೋಲ್ಜರ್ಸ್ ಇದ್ದಾರೆ, ವುಮನ್ ರಾಷ್ಟ್ರಪತಿ ಇದ್ದಾರೆ, ವುಮನ್ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಅವಕಾಶಗಳನ್ನು ಕೊಟ್ಟಿದ್ದೀವಿ ನಾವು. ಅಮೇರಿಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಪ್ರೆಸಿಡೆಂಟ್ ಆಗಿಲ್ಲ. ದೇರ್ ಈಸ್ ನೋ ವುಮನ್ ಪ್ರೆಸಿಡೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಅಮೇರಿಕಾ ಟಿಲ್ ಟುಡೇ. ಈ ದಿನಕ್ಕೆ ಇನ್ನೂ ಕೂಡ ಮಹಿಳಾ ಇದು ಇಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವಕಾಶ ವಂಚಿತರಾಗಿದ್ದಾರೆ. ನಮ್ಗೆ ಅವಕಾಶ ಕೊಟ್ಟಿದ್ವಿ, ಅವರು ಆಗಿದ್ದಾರೆ.
ಎಲ್ಲದರಲ್ಲೂ ಎಲ್ಲ ರಂಗದಲ್ಲೂ ಇದ್ದಾರೆ. ಅದರಿಂದ ಜನಗಳಲ್ಲಿ ಎರಡೇ ಥರದ ಜನಗಳನ್ನು ನಾನು ಗುರುತಿಸ್ತೀನಿ. ನಾಟ್ ರೇಸ್ ಆರ್ ಡಿಸ್ಕ್ರಿಮಿನೇಷನ್, ಸೆಕ್ಸ್ ಓರಿಯೆಂಟೆಡ್ ಈ ಥರ ಡಿಸ್ಕ್ರಿಮಿನೇಷನ್ಸ್ ಅಲ್ಲ. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಉಳ್ಳವರು ಇಲ್ಲದೆ ಇರೋರು, ಎರಡೇ ವರ್ಗ ಜನಗಳು. ನಿಮಗೆ ಅವಕಾಶ ಇದೆಯಾ, ಯು ಕ್ಯಾನ್ ಆಲ್ಸೋ ಕಮ್ ಅಪ್. ನಿಮಗೆ ಅವಕಾಶ ಇಲ್ವಾ, ಎಷ್ಟು ಪಾತಾಳಕ್ಕೆ ಬೇಕಾದರೂ ಹೋಗ್ಬೋದು. ಇಟ್ ಈಸ್ ಮೆನ್ ವಿತ್ ಆಪರ್ಚುನಿಟೀಸ್, ಮೆನ್ ಡಿನಯಲ್ ಆಫ್ ಆಪರ್ಚುನಿಟಿ. ಇಷ್ಟೇ ಇರೋವಂಥದ್ದು ನಮ್ಮ ಸಂವಿಧಾನ ಪ್ರಯತ್ನ ಪಡ್ತಾ ಇರೋದು. ಗಿವ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ, ಡಿಗ್ನಿಫೈಡ್ ಲೈಫ್. ಇದೇನು ಗೌರವ, ಜೀವನ ಗೌರವಿಸು ಜೀವನವ ಅಂತ ಹೇಳಿದ್ರೋ ಅದನ್ನೇ ಸಂವಿಧಾನ ಹೇಳುತ್ತೆ. ಗೌರವಿಸು ಜೀವನ. ಯಾರದೋ ಜೀವನ ಅಂತ ಹಾಳು ಮಾಡಬೇಡ. ನಿನ್ನ ಜೀವನನ ನೀನು ಇಷ್ಟಪಡೆಯ, ನಿನ್ನನ್ನು ನೀನು ಪ್ರೀತಿಸಯ್ಯ. ನಿನ್ನನ್ನು ನೀನು ಚೆನ್ನಾಗಿ ಪ್ರೀತಿಸಿದರೆ ಇತರರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಿನಗೆ ನೀನು ಬಾವಿ ಇಲ್ಲದ ನೀರಾದರೆ ಯಾರ ಬಾಯಾರಿಕೆಯನ್ನು ತಣಿಸ್ಲಿಕ್ಕೆ ಸಾಧ್ಯ ಇದೆ? ಯು ಆರ್ ಎ ವೆಲ್ ವಿತೌಟ್ ವಾಟರ್. ಯಾರ ಬಾಯಾರಿಕೆಯನ್ನು ನೀನು ತಣಿಸೋಕ್ಕೆ ಸಾಧ್ಯ ಇದೆ? ನಿನ್ನಲ್ಲಿ ನೀರಿದ್ದರೆ ಆಗ ಬಾಯಾರಿಕೆಯನ್ನು ತಣಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತು ಈ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್ ಥಾಟ್, ರೈಟ್ ಸ್ಪೀಚ್, ರೈಟ್ ಆ್ಯಕ್ಷನ್, ರೈಟ್ ಎಫರ್ಟ್, ರೈಟ್ ಕಾನ್ಸಂಟ್ರೇಷನ್, ಮೈಂಡ್ಫುಲ್ನೆಸ್, ಇದು ಬುದ್ಧ ನಮಗೆ ಹೇಳಿರ್ತಕ್ಕಂಥದ್ದು. ಇನ್ನೂ ಎಷ್ಟೋ ನಾವು ಹೇಳ್ತಾ ಹೋಗ್ಬೋದು, ಅದನ್ನೆಲ್ಲ ನಾನು ಈಗ ಹೇಳಕ್ಕೆ ಹೋಗಲ್ಲ. ರಾಮಕೃಷ್ಣದು ಒಂದು ಉದಾಹರಣೆ ಕೊನೆಗೆ ಹೇಳಿ ಜೀವನದಲ್ಲಿ ಹೇಗಿರಬೇಕು ನಾವು ಅಂತ ಹೇಳೋದಕ್ಕೆ ಅವ್ರದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಗುರುಗಳು ಈ ಥರ ಕೂತಿರ್ತಾರೆ, ಶಿಷ್ಯ ಅಳ್ತಾ ಹೋಗ್ತಾನೆ. ಗುರುಗಳೇ, ನಂಗೆ ತುಂಬ ಕಷ್ಟ ಆಗಿದೆ. ನನಗೆ ಅವನು ಕಂಬ ಸುತ್ತುತ್ತಾ ಇರ್ತಾನೆ. ಗುರುಗಳೇ, ನಂಗೆ ತುಂಬ ಕಷ್ಟ ಆಗಿದೆ, ಕಂಬ ಸುತ್ತುತ್ತಾ ಇದ್ದೀನಿ. ಆವಾಗ ಗುರುಗಳು ಹೇಳ್ತಾರೆ, ನಂಗೊಂದು ಪರಿಹಾರ ಇದೆ, ಅದು ಸುಲಭವಾಗೂ ಇದೆ, ನಾನು ಹೇಳಿದ ಮಾತು ಕೇಳ್ತೀಯಾ ಅಂತ ಹೇಳ್ತಾರೆ. ಹೇಳಿ ಗುರುಗಳೇ, ನಾನು ಆಗಲೆಯಿಂದ ನೋಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು, ನೀನೇ ಕಂಬ ಸುತ್ತಾ ಇದೆಯಾ, ನೀನೇ ಹೇಳ್ತೀಯ, ಈ ಸುತ್ತರಿಯೋದು ಬಿಟ್ಬಿಡಪ್ಪ ಅಂತ ಹೇಳ್ತಾರೆ. ಗೊತ್ತಾಯ್ತರ ನಿಮಗೆ? ಕಂಬ ಸುತ್ತುತ್ತಾ ಇರೋದು ಯಾರು? ನಾವೇ. ನೀನೇ ಸುತ್ತುತ್ತಾ ಇದೆಯಲ್ಲ, ನೀನು ಬಿಟ್ಬಿಡಯ್ಯ, ಕಂಬ ಸುತ್ತಕ್ಕೆ ಹೋಗಬೇಡ, ಫ್ರೀ ಆದಲ್ಲಯ್ಯ, ನಿನಗೆ ಸ್ವಾತಂತ್ರ್ಯ ಸಿಕ್ತಲ್ಲಯ್ಯ ಅಂಥೇಳಿ ನಮ್ಮ ಜೀವನದ ಕಷ್ಟ ಎಲ್ಲ, ಓಹೋ ನನಗೆ ಕೆಮ್ಮು ಅನ್ನೋದು, ದಿನ ದಮ್ ಹೊಡೆಯೋದು, ಹೊಗೆ ಸೊಪ್ಪು ಹಾಕಿ ದಮ್ ಹೊಡೆದ್ರೆ ಏನಾಗುತ್ತೆ? ಕೆಮ್ಮು ಸಹಜವಾಗಿ ಬರುತ್ತೆ. ಅದಕ್ಕೆ ಏನೋ ಹೊಟ್ಟೆ ನೋವು ಅನ್ನೋದು ಜಾಸ್ತಿ ಸಿಕ್ಕಾಬಟ್ಟೆ ತಿನ್ಕೊಂಬಂದ್ಬಿಟ್ಟಿರೋದು. ಹೊಟ್ಟೆ ನೋವು ಅಂತಂದರೆ ಏನಾಗುತ್ತೆ? ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ, ನೀನೇ ನಿನ್ನ ಕಷ್ಟನ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕಂಡೀಷನ್. ನಿನ್ನ ಜೀವನದ ಸ್ಥಿತಿಗತಿಗಳಿಗೆ ನೀನೇ ಕಾರಣ, ಅದನ್ನು ನೀನು ನಿವಾರಣೆ ಮಾಡ್ಕೋಬೇಕು. ನೀನು ಕಂಬ ಸುತ್ತಾ ಇದೆಯಲ್ಲ, ನೀನು ಕೈ ಬಿಟ್ಬಿಡು, ಸರಿ ಹೋಗುತ್ತೆ. ಸಿಗರೇಟ್ ಸೇರ್ತೀಯಾ, ಸಿಗರೇಟ್ ಬಿಟ್ಬಿಡು. ಇಸ್ಪಿಟ್ಟಾಡ್ತೀಯಾ, ಇಸ್ಪಿಟ್ಟಾಡೋದು ಬಿಡು. ಕುಡಿಯೋದು ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ ಅನ್ನೋ ಮಾತದು. ನೀನು ಮಾಡ್ತಾ ಇದೆಯಾ, ನನಗೆ ಹೇಳ್ತಾ ಇದೆ, ಗುರುಗಳೇ ನಾನು ಕುಡಿತಾ ಇದ್ದೀನಿ ಅಂತ. ನಾನು ಗುರುಗಳು ಏನು ಮಾಡ್ತಾರೆ? ಬಿಟ್ಬಿಡಯ್ಯ ಅಂತ ಹೇಳ್ತಾರೆ ಅಷ್ಟೇ. ಬಿಡಬೇಕಾಗಿರೋದು ಯಾರು? ಆ ವ್ಯಕ್ತಿ ಬಿಡಬೇಕಾಗಿರೋ ಅಂಥದ್ದು. ಕುಡಿಯೋದನ್ನು ಬಿಡಬೇಕು, ಸಿಗರೇಟ್ ಸೇದವರು ತಂಬಾಕು ಉಪಯೋಗಿಸೋರು ತಂಬಾಕು ಹಾಕೋದನ್ನು ಬಿಡಬೇಕು. ಆಗ ಸರಿ ಹೋಗುತ್ತೆ ಹೊರತು ಗುರುಗಳು ಹೇಳಿದ್ರು ಅನ್ನೋ, ಅವರು ಮಾರ್ಗದರ್ಶಕರಷ್ಟೇ. ಡಾಕ್ಟರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ರೋಗ ವಾಸಿಯಾಗಲ್ಲ. ಆ ಪೇಷಂಟು ಡಾಕ್ಟ್ರ್ ಹೇಳಿರೋದನ್ನು ಅನುಸರಿಸಿದರೆ ಆಗ ಮಾತ್ರ ನಮ್ಮ ರೋಗ ಆಗುತ್ತೆ. ನಮ್ಮೆಲ್ಲರ ಜೀವನ ಅಷ್ಟೇ. ಯು ಆರ್ ಯೂನಿಕ್, ಯು ಆರ್ ವೆರಿ ಸ್ಪೆಷಲ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ಅದನ್ನು ಕಟ್ಕೊಳ್ಳಿ, ಬುದ್ಧ ಮಾರ್ಗವನ್ನು ಅನುಸರಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.